8ರಿಂದ 10 ವರ್ಷ ವಯಸ್ಸಿನವರೆಗೂ ನಮಗೆ ದೃಷ್ಟಿ ಬೆಳೆಯುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಫುಲ್ ಕಾಣಲ್ಲ. ಕಣ್ಣನ್ನೋದು ಒಂದು ಕ್ಯಾಮ್ರಾ ಇದ್ದಾಗ ಅಷ್ಟೇ. ಅಲ್ಲಿ ನಡೆಯೋದನ್ನು ನಾವು ಎಲ್ಲಿ ನೋಡ್ತೀವಿ? ಟಿವಿಯಲ್ಲಿ ನೋಡ್ತೀವಿ. ಅದು ಡಿಸ್ಪ್ಲೇ. ಅದು ಸೊ ಆ ಡಿಸ್ಪ್ಲೇ ನಮ್ಮ ಬ್ರೈನ್ 10 ವರ್ಷ 8 ವರ್ಷ ವಯಸ್ಸುವರೆಗೂ ಏನು ಅದಕ್ಕೆ ಡಿಸ್ಪ್ಲೇ ಆಗುತ್ತೋ ಅಷ್ಟೇ ಅದಕ್ಕೆ ಬೆಳವಣಿಗೆ ಆಗೋದು. ಅದ್ರ ನಂತರ ನೀವು ಎಂತ ಸ್ಪೆಕ್ಸ್ ಕೊಟ್ಟರು ಇಂಪ್ರೂವ್ಮೆಂಟ್ ಬರಲ್ಲ. ಲೇಜಿ ಐ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಎಷ್ಟು ಬೆಳೆದಿರುತ್ತೋ ದೃಷ್ಟಿ ಅಲ್ಲಿಗೆ ಸ್ಥಗಿತ ಆಗಿ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ 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 ಸಕ್ಸಸ್ ಆಗಲ್ಲ. ಅವಾಗ ಏನಾಗ್ಬಿಡುತ್ತೆ? ನೆಗ್ಲೆಕ್ಟ್ ಆಗೋದು, ಕಣ್ಣು ತಿರ್ಕೊಂಡ್ಬಿಡುತ್ತೆ. ಅದು ಮೆಲ್ಲಗಣ್ಣು ಅಂತ. ಗರ್ಭದಲ್ಲೇ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪ್ರಾಬ್ಲಮ್ ಇದ್ದಾಗ ಹುಟ್ಟತಾನೆ ಸ್ಕ್ವಿಂಟ್ ಬಂದ್ಬಿಟ್ಟಿರುತ್ತೆ. ಕೆಲವರಿಗೆ ಬೆಳೀತಾ ಬೆಳೀತಾ ಸ್ಕ್ವಿಂಟ್ ಬರುತ್ತೆ. ದೃಷ್ಟಿ ಕಾರಣದಿಂದ ಸ್ಕ್ವಿಂಟ್ ಬರುತ್ತೆ. 40 ವರ್ಷ ವಯಸ್ಸು ದಾಟಿದ ಮೇಲೆ ಜನರಲಿ ನಮ್ಗೆ ಹತ್ತಿರದ್ದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಹಾಗಿದ್ರೆ ಕಣ್ಣಿನ ಸಮಸ್ಯೆ ಹೆರಿಡಿಟರಿ ಮುಖಾಂತರ ಬರುತ್ತಾ? ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆಯಾ? ಯಾವತ್ತಾದ್ರೂ ಬಲಗಣ್ಣು ಎಡಗಣ್ಣು ಡಿಫ್ರೆನ್ಸ್ ಇದೆ ಅಂತ ನೀವು ಒಂದ್ಸರಿ ಆದ್ರೂ ಲೈಫಲ್ಲಿ ಮುಚ್ಚಿ ನೋಡಿದೀರಾ? ಸಮಸ್ಯೆ ಇರೋದ್ರಿಂದ ಕನ್ನಡಕ ಕೊಟ್ಟಿರ್ತಾರೆ ವಿನಃ ಕೊಟ್ಟಿರೋ ಕನ್ನಡಕದಿಂದ ಸಮಸ್ಯೆ ಬರ್ಲಿ ಅಂತಲ್ಲ. ದೃಷ್ಟಿ ಕಮ್ಮಿ ಆಗಲ್ಲ, ಬಟ್ ಸ್ಟ್ರೈನ್ ಖಂಡಿತ ಆಗುತ್ತೆ. ಈ ನಮಗೆ ಲೈಟ್ ಬಂದಿರೋದೆಲ್ಲ ಬಹುಶಃ ಒಂದು 40 ವರ್ಷ ಈಚೆಗೆ ಬಂದಿರೋದು. ಅದಕ್ಕಿಂತ ಮುಂಚೆ ಮೊಂಬತ್ತಿ ಎಲ್ಲ ಇಟ್ಕೊಂಡು ಮೆಣದ ಬತ್ತಿ ಇಟ್ಕೊಂಡು ಓದ್ತಾ ಇದ್ರು, ಮಾಡ್ತಾ ಇದ್ರು ಕೆಲಸ. ಇಷ್ಟೊತ್ತಿಗೆ ಅವರೆಲ್ಲ ಬ್ಲೈಂಡ್ ಆಗ್ಬೇಕು. ಈಗ ನೀವು ಟಿವಿ ನೋಡ್ತಾ ಇದ್ರೆ ಹೀಗೆ ನೋಡ್ತಾ ಇರ್ತಾರೆ, ದುರ್ಗಿಡ್ಸ್ಕೊಂಡು ನೋಡ್ತಾನೆ ಇರ್ತಾರೆ. 5 ನಿಮಿಷಕ್ಕೆ ಅಟ್ಲೀಸ್ಟ್ ಒಂದು 80ರಿಂದ 100 ಸಾರಿ ಕಣ್ಣು ಮಿಟಿಕ್ಸ್ಬೇಕು. 2 ಸಾರಿ ಮಾಡಿರೋದು. ಕಣ್ಣನ್ನ ಜಾಸ್ತಿ ಉಜ್ಕೊಳ್ಳೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತಾ? ಕಣ್ಣು ಏನಕ್ಕೆ ಉಜ್ಜುತ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ಕಣ್ಣಲ್ಲಿ ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ ಅಂಗೈಗೆ ಸ್ವಲ್ಪ ನೀರ್ ಹಾಕೊಂಡು ಆ ನೀರಿಗೆ ಕಣ್ಣನ್ನ ಇಟ್ಬಿಟ್ಟು ಸ್ವಲ್ಪ ಬ್ಲಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀರು ಒಳ್ಳೆ ನೀರಿರುವವರೆಗೂ ಸಮಸ್ಯೆ. ಡಾಕ್ಟರ್, ಈಗ ಕಣ್ಣಿಗೆ ಕಾಸ್ಮೆಟಿಕ್ ಪ್ರಾಡಕ್ಟ್ ಅನ್ನ ಹಾಕೋದ್ರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಈಗ ಕಣ್ಣಲ್ಲಿ ಕಣ್ಣು ನೀರಿದೆ, ಅದಕ್ಕೆ ಸುರಕ್ಷತೆ ಏನೇನು ಸುರಕ್ಷತೆಗೆ ಬೇಕಾಗುತ್ತೋ ಎಲ್ಲಾನು ನಮ್ಗೆ ದೇವರಲ್ಲಿ ಕಣ್ಣು ನೀರಿನಲ್ಲಿ ಏರ್ಪಡಿಸಿದ್ದಾರೆ. ನಾವು ಹೊರಗಡೆಯಿಂದ ಹೊಸದಾಗಿ ಅದಕ್ಕೇನು ಹಾಕ್ಬೇಕಾಗಿಲ್ಲ. ಕಂಟಿನ್ಯೂಸ್ ಆಗಿ ಯಾವುದೇ ಕಾರಣ ಆಗಿದ್ದಲ್ಲಿ ಮಗು ಹುಟ್ಟಿದ ತಕ್ಷಣ ಅದೇ ಕೆಲಸ ಮಾಡ್ಬೇಕಾಗುತ್ತೆ. ನಾವು ಡ್ರಾಪ್ಸ್ ಹಾಕ್ತಿರ್ಬೇಕು. ಡಾಕ್ಟರ್, ಹೆಚ್ಚು ಮೊಬೈಲ್ ಸ್ಕ್ರೀನ್ ನೋಡೋದ್ರಿಂದ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡೋದ್ರಿಂದ ಕಣ್ಣಿಗೆ ಸಮಸ್ಯೆ ಉಂಟಾಗುತ್ತಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಕಣ್ಣಿನ ಬಗ್ಗೆ ತುಂಬಾ ಜನರಿಗೆ ಹಲವಾರು ಅನುಮಾನಗಳಿರುತ್ತೆ. ಹೀಗಾಗಿನೇ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಕಣ್ಣಿಗೆ ಬೇಡವಾಗಿರುವಂಥ ವಸ್ತುಗಳನ್ನು ಹಾಕುವುದನ್ನ ಕೂಡ ನಾವು ನೋಡಿರ್ತೇವೆ. ಹೀಗಾಗಿ ಕಣ್ಣಿನ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳೇನು, ಏನಾದರೂ ಮಿತ್ಸ್ ಇದೆಯಾ? ಸೊ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಧರ್ VS, ಕನ್ಸಲ್ಟೆಂಟ್ ಆರ್ಬಿಟ್ ಆಕ್ಯುಲೋಪ್ಲಾಸ್ಟಿ ಅಂಡ್ ಆಕ್ಯುಲರ್ ಆನ್ಕಾಲಜಿ ಅಂಡ್ ಕ್ಯಾಟ್ರಾಕ್ಟ್, ಸಂಕರ ಐ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಇರುವಂತಹ ಸಾಮಾನ್ಯ ತಪ್ಪು ಕಲ್ಪನೆಗಳು ನಿಮಗೆ ಗೊತ್ತಿರೋ ಪ್ರಕಾರ ಯಾವುದೆಲ್ಲ? ಸುಮಾರೆಲ್ಲ ಇದೆ. ಈಗ ನಾವು ಕ್ಯಾಟ್ರಾಕ್ಟಲ್ಲಿ ಶುರು ಮಾಡಿದ್ರೆ, ಯಾಕಂದರೆ ಮೋಸ್ಟ್ ಕಾಮನ್ ಕಂಡೀಷನ್ ನಮ್ಮ ಕಣ್ಣಿನಲ್ಲಿ ಕ್ಯಾಟ್ರಾಕ್ಟ್. ಆ ಕ್ಯಾಟ್ರಾಕ್ಟಲ್ಲಿ ಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂದರೆ ದೃಷ್ಟಿ ಟೋಟಲ್ 0 ಆಗೋವರೆಗೂ ಕಾಯಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅಲ್ಲಿವರೆಗೂ ಆಪರೇಷನ್ ಮಾಡಿಸ್ಕೋಬಾರ್ದು ಅಂತ ತಪ್ಪು ಕಲ್ಪನೆ ಇದೆ. ಹಾಗೆ ಈಗ ಚಿಕ್ಕ ಮಕ್ಕಳು ತಾಯಂದ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಸ್ಪೆಕ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಅವ್ರ ಪ್ರಕಾರ ಮಗು ಹೋಗಿ ಟಿವಿನ ಹತ್ತಿರದಿಂದ ನೋಡ್ತಾ ಇದ್ದಾನೆ, ಅದಕ್ಕೋಸ್ಕರನೇ ಕನ್ನಡಕ ಬಂದಿದೆ. ಅಲ್ಲ, ಹೌದು, ಕನ್ನಡಕ ಬಂದಿದೆ ಅಂತ ಹೇಳ್ತಾರೆ. ಅಲ್ಲ, ಅದರಿಂದ ಬರಲ್ಲ. ಈಗ 3 ವರ್ಷ ಮೇಲ್ಪಟ್ಟ ಮಗು 8ರಿಂದ 10 ವರ್ಷ ವಯಸ್ಸಿನವರೆಗೂ ನಮಗೆ ದೃಷ್ಟಿ ಬೆಳೆಯುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಫುಲ್ ಕಾಣಲ್ಲ. ಸೊ 3 ಇಯರ್ಸ್ವರೆಗೂ ಡೆವಲಪ್ಮೆಂಟ್ 90% ಕಣ್ಣಿನ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆ 4 ವರ್ಷ ಪ್ರೀ ಸ್ಕೂಲ್ ಮಗು ಇರುತ್ತೆ, ಅವ್ರಿಗೆ ನಾವು ನೋಡಿದಾಗೆ 6 ಮೀಟರ್ಸ್, ಅದೇನು 6x6 ಅಂತ ನಾರ್ಮಲ್ ಅಂತ ಹೇಳ್ತೀವೋ ಅದು ಬರಲ್ಲ, ಇರಲ್ಲ ಅಷ್ಟೊಂದು ದೂರ. ಸೊ ಅವ್ರಿಗೆ ಎಷ್ಟು ಕಾಣ್ತಾ ಇರುತ್ತೋ, ಯಾವ್ದು ಕ್ಲಾರಿಟಿ ಅನ್ಸುತ್ತೋ ಅದನ್ನ ಅವರು ಹತ್ತಿರದಿಂದ ಪರಿಶೀಲನೆ ಮಾಡಬೇಕು ಅಂತ ಅವ್ರಿಗೆ ಇರುತ್ತೆ. ಮಕ್ಕಳಿಗೆ ಕುತೂಹಲ ಇರುತ್ತೆ, ಹಾಗಾಗಿ ಹೋಗಿ ನೋಡ್ತಾರೆ. ಇನ್ನೊಂದು ಕಾರಣ, ಒಂದು ವೇಳೆ ಅವ್ರಿಗೆ ದೃಷ್ಟಿ
ಪ್ರಾಬ್ಲಮ್ ಇದ್ದು ರಿಫ್ರಾಕ್ಟಿವ್ ಎರರ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಕನ್ನಡಕದ ಬರುವಂಥ ಸಮಸ್ಯೆ ಇರ್ಬೋದು, ಅಂಥದ್ರಲ್ಲಿ ಹತ್ರ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಹಾಗಾಗಿ ಅವನ ಹತ್ರಕ್ಕೆ ಹೋಗಿ ನೋಡ್ತಾನೆ. ಅದು ನೋಡೋದ್ರಿಂದ ಹತ್ರದ್ದು ಇದು ಬರಲ್ಲ, ಹತ್ರದ್ದು ಪ್ರಾಬ್ಲಮ್ ಚೆನ್ನಾಗಿ ಕಾಣ್ತಾ ಇರೋದಕ್ಕೋಸ್ಕರ ಅವನು ಅಲ್ಲಿಗೆ ಹೋಗ್ತಾನೆ. ಹಾಗಾಗಿ ಟಿವಿನ ಹತ್ರದಿಂದ ನೋಡೋದ್ರಿಂದ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬರುತ್ತೆ ಅನ್ನೋದು ಸುಳ್ಳು. ಸೊ ಹಾಗಾಗಿ ಆ ಒಂದು ಏನು ಟಿವಿಯನ್ನು ಹತ್ರದಿಂದ ನೋಡೋದ್ರಿಂದ ಸಮಸ್ಯೆ ಬರೋದಿಲ್ಲ ಅಂತ. ಐ ಸ್ಟ್ರೈನ್ ಆಗ್ಬೋದು, ಅದೇ ಸ್ಟ್ರೈನ್ ಆಗ್ಬೋದು, ತೊಂದರೆ ಏನು ಆ ಥರ ಆಗೋದಿಲ್ಲ ಅಂತ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಕಣ್ಣಿನ ಸಮಸ್ಯೆಗಳು ಯಾವುದೆಲ್ಲ? ಈಗ ಏಜ್ ಆಗ್ತಾ ಕಣ್ಣಿನ ಪೊರೆ ಬರುತ್ತೆ ಒಂದು, ಅದು ಸಾಮಾನ್ಯ ಪ್ರಾಬ್ಲಮ್ಸ್ ಅಂದ್ರೆ ರಿಫ್ರಾಕ್ಟಿವ್ ಎರರ್. ಅಂದ್ರೆ ಅವರಿಗೆ ದೃಷ್ಟಿ ಸ್ವಲ್ಪ ಕಮ್ಮಿ ಕಾಣೋದಂತದ್ದು ಇರುತ್ತೆ. ಕೆಲವರಿಗೆ ಹತ್ರದ ಕಾಣೋದಿಲ್ಲ, ಕೆಲವರಿಗೆ ದೂರದ ಕಾಣೋದಿಲ್ಲ. ಹೌದು, ಅದಕ್ಕೆ ನಾವು ರಿಫ್ರಾಕ್ಟಿವ್ ಎರರ್ ಅಂತ ಕರೆಯೋದು. ಅದರಲ್ಲಿ ಅವರಿಗೆ ಸ್ಪೆಕ್ಸ್ ಕರೆಕ್ಷನ್ ಕೊಟ್ಬಿಟ್ಟು ಅದನ್ನ ದೃಷ್ಟಿ ಚೆನ್ನಾಗಿ ಕಾಣೋ ಥರ ಮಾಡಬಹುದು. ಸೊ ಸಾಮಾನ್ಯವಾಗಿ ಕಾಮನ್ ಆಗಿರುವಂತ ಕಣ್ಣಿನ ಸಮಸ್ಯೆ ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಎರರ್. ಹೌದು, ಅದರಲ್ಲೂ ಮಯೋಪಿಯಾ ಅನ್ನೋದು ಮೋಸ್ಟ್ ಕಾಮನ್. ಓಕೆ, ಈಗ ಮಕ್ಕಳಲ್ಲಿ ಈ ತರ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ದೊಡ್ಡವರಲ್ಲಿ ಕಣ್ಣಿನ ಸಮಸ್ಯೆ ಜಾಸ್ತಿ ಇರುತ್ತೆ, ಆ ತರ ಏನಾದ್ರು ಇರುತ್ತಾ? ಖಂಡಿತ ಇರುತ್ತೆ. ಈಗ ಮಕ್ಕಳಲ್ಲಿ ನಾನೀಗ ಈಗ ತಾನೇ ಹೇಳ್ದಾಗೆ ಬೆಳವಣಿಗೆ, ನಮ್ಮ ದೃಷ್ಟಿ ಬೆಳವಣಿಗೆ ನಡೆಯೋದು ಅಪ್ ಟು 8 to 10 years ವಯಸ್ಸುವರೆಗೂ ಬೆಳವಣಿಗೆ ನಡೆಯುತ್ತೆ. ಈಗ ನಾವು ಕಣ್ಣನ್ನೋದು ಒಂದು ಕ್ಯಾಮ್ರಾ ಇದ್ದಾಗ ಅಷ್ಟೆ, ಅದ್ರದ್ದು ಡಿಸ್ಪ್ಲೇ ನಾವು ಏನು ಈಗ ಕ್ಯಾಮ್ರಾನ ಈಗ ನಾವು CCTV ನೋಡ್ತೀವಲ್ಲ, ಅದು ಕ್ಯಾಮ್ರಾ ಇರ್ತದೆ, ಅಲ್ಲಿ ನಡೆಯೋದನ್ನು ನಾವು ಎಲ್ಲಿ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಅದು ಡಿಸ್ಪ್ಲೇ. ಅದು ಸೊ ಆ ಡಿಸ್ಪ್ಲೇ ನಮ್ಮ ಬ್ರೈನು, ನಮ್ಮ ಮಿದುಳು, ಈ ಹಿಂದಿನ ಭಾಗದಲ್ಲಿ ಇರ್ತದೆ ಮಿದುಳು, ಅಲ್ಲಿ ನಮಗೆ ಅದು ಡಿಸ್ಪ್ಲೇ ಆಗೋದು. ಸೊ ಡೆವಲಪ್ ಆಗೋದು ಮಿದುಳಲ್ಲಿ. ಆ ಮಿದುಳಲ್ಲಿ ಅದಕ್ಕೆ ಏನು ಕಾಣಿಸುತ್ತೋ, ಏನು ಕ್ಲಾರಿಟಿ ಇರುತ್ತೋ, ಈ ವಯಸ್ಸು ಅಲ್ಲಿ 10 ವರ್ಷ 8 ವರ್ಷ ವಯಸ್ಸುವರೆಗೂ ಏನು ಅದಕ್ಕೆ ಡಿಸ್ಪ್ಲೇ ಆಗುತ್ತೋ ಅಷ್ಟೇ ಅದಕ್ಕೆ ಬೆಳವಣಿಗೆ ಆಗೋದು. ಅದ್ರ ನಂತರ ನೀವು ಎಂತ ಸ್ಪೆಕ್ಸ್ ಕೊಟ್ಟರು ಇಂಪ್ರೂವ್ಮೆಂಟ್ ಬರಲ್ಲ. ಅರ್ಥ ಆಯ್ತಲ್ವಾ? ಸೊ ನಮ್ಮ ಕಣ್ಣಲ್ಲಿ ಎರರ್ ಇದ್ರೆ ಅದನ್ನ ನಾವು ಕ್ಲಾರಿಟಿ ಬರೋ ಥರ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಅಂದ್ರೆ ಗ್ಲಾಸಸ್ ಸ್ಪೆಕ್ಟಕಲ್ ಕರೆಕ್ಷನ್ ಅಥವಾ ಇನ್ನೊಂದು ಆಪರೇಷನ್ ಏನು ಅವಶ್ಯಕತೆ ಇರುತ್ತೆ ಅದನ್ನ ನಾವು ತಕ್ಕಂತೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ದೃಷ್ಟಿ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಅದು ನಮಗೆ ಬೆಳವಣಿಗೆಯಲ್ಲಿ ಚೆನ್ನಾಗಿರ್ತದೆ, ಫುಲ್ ದೃಷ್ಟಿ ಬರುತ್ತೆ. ಇಲ್ದಿದ್ರೆ ಏನಾಗ್ಬಿಡುತ್ತೆ, ಲೇಜಿ ಐ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಎಷ್ಟು ಬೆಳೆದಿರುತ್ತೋ ದೃಷ್ಟಿ ಅಲ್ಲಿಗೆ ಸ್ಥಗಿತ ಆಗಿ ಹೋಗುತ್ತೆ, ಫರ್ದರ್ ಡೆವಲಪ್ಮೆಂಟ್ ಆಗಲ್ಲ. ವಯಸ್ಸು ದಾಟೋದ್ಮೇಲೆ ಆಗಲ್ಲ. ಆಮೇಲೆ ಕೆಲವೊಬ್ಬರಿಗೆ ಆ ಪ್ರಾಬ್ಲಮ್ ಇಂದ ಏನಾಗ್ಬಿಡುತ್ತೆ, ಒಂದ್ ಕಣ್ಣಿಗೆ ಮಾತ್ರ ಪವರ್ ಇರುತ್ತೆ, ಇನ್ನೊಂದ್ ಕಣ್ಣಿಗೆ ಪವರೇ ಇರಲ್ಲ. ಅಂತ ಸಂದರ್ಭದಲ್ಲಿ ಬ್ರೇನ್ ಏನ್ ಮಾಡುತ್ತೆ, ಯಾವ್ದು ಚೆನ್ನಾಗಿದೆಯೋ ಕಣ್ಣು ಅದನ್ನ ಬೆಳವಣಿಗೆಯಲ್ಲಿ ಅಳವಡಿಸ್ಕೊಳ್ಳುತ್ತೆ, ಇನ್ನೊಂದು ಕಣ್ಣನ್ನು ನೆಗ್ಲೆಕ್ಟ್ ಮಾಡಿಬಿಡುತ್ತೆ, ಲೇಜಿ ಆಗಿ ಆಗೋಗ್ಬಿಡುತ್ತೆ. ಅದರಿಂದ ಅದೇನಾಗಿ ಹೋಗ್ಬಿಡುತ್ತೆ, ಅದು ಮೇಲ್ಗಣ್ಣಕ್ಕೆ ತಿರುಗಿ ಹೋಗ್ಬಿಡುತ್ತೆ, ಅದು ಇನ್ನೊಂದು ಕಡೆ ತಿರುಗಿಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ 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 ಸಕ್ಸಸ್ ಆಗಲ್ಲ. ಅವಾಗ ಏನಾಗ್ಬಿಡುತ್ತೆ, ಅದು ನೆಗ್ಲೆಕ್ಟ್ ಆಗೋಗ್ಬಿಡುತ್ತೆ, ಕಣ್ಣು ತಿರ್ಕೊಂಡ್ಬಿಡುತ್ತೆ, ಅದು ಮೆಲ್ಗಣ್ಣು ಅಂತ ಆಗುತ್ತೆ. ಸೊ ಅದನ್ನ ಮೆಲ್ಗಣ್ಣು ಅಂತ. ಆಮೇಲೆ ಹುಟ್ಟುತ್ತಾನೆ ಮೆಲ್ಗಣ್ಣು ಬಂದ್ಬಿಟ್ಟಿರುತ್ತೆ ಮಸಲ್ ಪ್ರಾಬ್ಲಮ್ಸ್ ಇಂದ. ಡೆವಲಪ್ಮೆಂಟ್ ಅಲ್ಲಿ ಗರ್ಭದಲ್ಲೇ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪ್ರಾಬ್ಲಮ್ ಇದ್ದಾಗ ಹುಟ್ಟತಾನೆ ಸ್ಕ್ವಿಂಟ್ ಬಂದ್ಬಿಟ್ಟಿರುತ್ತೆ. ಕೆಲವರಿಗೆ ಬೆಳೀತಾ ಬೆಳೀತಾ ಸ್ಕ್ವಿಂಟ್ ಬರುತ್ತೆ, ದೃಷ್ಟಿ ಕಾರಣದಿಂದ ಸ್ಕ್ವಿಂಟ್ ಬರ್ಬೋದು, ಮೆಲ್ಲಗಣ್ಣು. ಸೊ ಇದನ್ನ ನೀವು ಕಾಳಜಿ ತಗೊಂಡು ತೋರಿಸ್ಕೊಂಡು ರೆಡಿ ಮಾಡಿಸ್ಕೊಂಡ್ರೆ ವಯಸ್ಸಿದ್ದಾಗಲೇ, ಬೆಳವಣಿಗೆ ವಯಸ್ಸು, ಅದು ದೃಷ್ಟಿ ಮುಂದಕ್ಕೆ ಲೈಫ್ ಲಾಂಗ್ ನಮಗೆ ಒಳ್ಳೆ ದೃಷ್ಟಿ ಇರುತ್ತೆ, ಅಂದ್ರೆ ಪೂರ್ತಿ ದೃಷ್ಟಿ ಬರುವಂತ ಒಂದು ಚಾನ್ಸ್ ಇರುತ್ತೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಜೀವಮಾನ ಎಷ್ಟು ದೃಷ್ಟಿ ಬೆಳೆದಿರುತ್ತೋ ಅಲ್ಲಿಗೆ ಸ್ಥಗಿತ. ಸೊ ಇದು ಮಕ್ಕಳಲ್ಲಿ. ಇನ್ನು ನೀವು ವಯಸ್ಸಾದವ್ರಿಗೆ ಅಂತ ನಾವು ನೋಡಿದ್ರೆ 40 ವರ್ಷ ವಯಸ್ಸು ದಾಟಿದ ಮೇಲೆ ಜನರಲಿ ನಮಗೆ ಹತ್ರದ್ದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಯಾಕಂದ್ರೆ ಮಸಲ್ ಆಕ್ಷನ್ ಬೇಕಾಗಿರುತ್ತೆ. 40 ವರ್ಷ ನಂತರ ಮಸಲ್ ಆಕ್ಷನ್ ಸ್ವಲ್ಪ ಕುಗ್ಗುತ್ತೆ, ಅದರಿಂದ ನಮಗೆ ಹತ್ರದ ಕಾಣೋ ತೊಂದರೆ ಆಗುತ್ತೆ. ಅದಕ್ಕೆ ನೀವು ನೋಡ್ತೀರಾ 40 ವರ್ಷಕ್ಕೆ ಇಲ್ಲಿ ಇರ್ತದೆ, 42 ವರ್ಷಕ್ಕೆ ಇಲ್ಲಿ ಇಟ್ಕೊಂತಾನೆ, 50 ವರ್ಷಕ್ಕೆ ಅಲ್ಲಿ ಹೋಗ್ಬಿಡುತ್ತೆ. ಇನ್ನೊಂದು 2 ವರ್ಷ ಹೋದ್ರೆ ಅಲ್ಲಿ ಮುಂದ್ಗಡೆ ಇದ್ದವ್ರಿಗೆ ಕೊಟ್ಬಿಡ್ಬೇಕು, ನಾವ್ ಇಲ್ಲಿಂದ ನೋಡ್ಬೇಕು, ಆದ್ರೂ ಕಾಣಲ್ಲ. ಸೊ ಅದು ವಯಸ್ಸಿಗೆ ಬರುವಂತ ಪ್ರಾಬ್ಲಮ್ಸ್. ಹಾಗಾಗಿ ವಯಸ್ಸಾಗ್ತಾ ಹತ್ತಿರದಲ್ಲಿರುವಂತಹ ವಸ್ತುಗಳು ಕಾಮನ್ ಆಗಿ. ಹೌದು, ಅಷ್ಟೇ ಅಲ್ಲ, 40 ವರ್ಷದ ನಂತರ ಕೆಲವೊಬ್ಬರಿಗೆ
ಗ್ಲೌಕೋಮಾ ಬಂದಿರ್ಬೋದು, ಅದು ಗೊತ್ತಾಗಲ್ಲ. ಕೆಲವೊಂದು ಕಂಡೀಷನ್ಸ್ ಹೇಗಿರುತ್ತೆ ಅಂದರೆ ವಿಪರೀತವಾದ ಪ್ರಾಬ್ಲಮ್ ಆಗಿ ಅದು ಡ್ಯಾಮೇಜ್ ಆದ್ಮೇಲೆ ನಮಗೆ ಸಿಂಪ್ಟಮ್ ಥರ ಕಾಣಿಸುತ್ತೆ. ಆ ಥರ ಕಂಡೀಷನ್ಸ್ನ ನಾವು ಅಲ್ಲಿ ತನಕ ಡ್ಯಾಮೇಜ್ ಆಗೋಗಿ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿವರೆಗೂ ಆದ್ಮೇಲೆ ಸಿಂಪ್ಟಮ್ ಬರೋದಾದರೆ ಅದನ್ನು ಟ್ರೀಟ್ಮೆಂಟ್ ಹೇಗೆ ಮಾಡೋದು? ಮುಂಚೆನೇ ನಾವು ಅದನ್ನು ಕಂಡುಹಿಡಿಬೇಕು. ಹೌದು ಹೌದು. ಸೊ ಅದನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಮುಂಚೆನೇ ನಾವು ಅದನ್ನು ಸ್ಕ್ರೀನಿಂಗ್. ಸೊ ಯಾವಾಗ ಕಾಮನ್ ಆಗಿ ಅದು ಕಾಣಿಸ್ಕೊಳ್ಳುತ್ತೆ ಅನ್ನೋದು 40 ವರ್ಷದ ನಂತರ ಕೆಲವೊಂದು ಕಂಡೀಷನ್ಸು ಬರುತ್ತೆ, ಅದನ್ನು ನಾವು ಸ್ಕ್ರೀನ್ ಮಾಡಬೇಕು, ರೆಗ್ಯುಲರ್ ಆಗಿ ಚೆಕ್ ಮಾಡಿ ನೋಡ್ತಾ ಇರಬೇಕು. ಆವಾಗ ಅದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆದರೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಬಹುದು ಅಂತ. ಸೊ ಆ ಥರದ್ದು ಗ್ಲೌಕೋಮಾ, ಈ ಡಯಾಬಿಟಿಕ್ ರೆಟಿನೋಪತಿಗಳು ಇವೆಲ್ಲ 40 ವರ್ಷದ ವಯಸ್ಸಿದ ನಂತರ ಆಗೋ ಸಾಧ್ಯತೆ ಇರುತ್ತೆ. ಡಾಕ್ಟರ್, ಹೆಚ್ಚು ಮೊಬೈಲ್ ಸ್ಕ್ರೀನ್ ನೋಡೋದ್ರಿಂದ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡೋದ್ರಿಂದ ಕಣ್ಣಿಗೆ ಸಮಸ್ಯೆ ಉಂಟಾಗುತ್ತಾ? ಖಂಡಿತ ಉಂಟಾಗಬಹುದು. ಯಾಕಂದರೆ ಮೊಬೈಲ್, ಇನ್ನೊಂದು ಲ್ಯಾಪ್ಟಾಪ್ ಆಗಲಿ ಟಿ ವಿ ಆಗಲಿ, ಸ್ಕ್ರೀನಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಇದರಿಂದ ಬರುವಂಥ ಕಿರಣಗಳು ಬೇರೆದಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಬ್ಲೂ ರೇಸ್ ಸ್ವಲ್ಪ ಜಾಸ್ತಿ, ಮೊಬೈಲ್ ಮತ್ತೆ ಲ್ಯಾಪ್ಟಾಪ್. ಹೌದು ಹೌದು, ಟ್ಯಾಬ್, ಹೌದು ಹೌದು. ಈ ಉಪಕರಣಗಳಲ್ಲೆಲ್ಲ ಸ್ವಲ್ಪ ಬ್ಲೂ ರೇಸ್ ಅನ್ನೋದು ಜಾಸ್ತಿ. ಈ ಬ್ಲೂ ರೇಸು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕಣ್ಣು ಒಳಗಡೆ ಇರುವಂತ ಒಂದು ನರಪಟ ಏನಂತ ಹೇಳ್ತಾರೆ, ಈ ರೆಟಿನಾ, ಅದ್ರ ಮೇಲೆ ಇದು ಅಫೆಕ್ಟ್ ಮಾಡಿ ಕ್ರಾನಿಕ್ ಆಗಿ, ಅಂದ್ರೆ ತುಂಬಾ ಟೈಮಿಂದ, ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ನಾವು ಅದನ್ನ ಎಕ್ಸ್ಪೋಸ್ ಆಗ್ತಾನೆ ಇದ್ರೆ ಡ್ಯಾಮೇಜ್ ಜಾಸ್ತಿ ಆಗ್ತಾ 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 ನಮ್ಮ ದೃಷ್ಟಿನೂ ಅಫೆಕ್ಟ್ ಆಗುತ್ತೆ. ಸೊ ಇದು ಮೇಜರ್. ಇನ್ನು ಬಂದ್ಬಿಟ್ಟು ನಾವು ಫೋಕಸ್ ಮಾಡಲಿಕ್ಕೆ ಇದು ಹತ್ರದ್ದು ಡಿಸ್ಟೆನ್ಸ್ ಇದು. ಸೊ ಇದಕ್ಕೆ ನಾವು ಕಾನ್ಸ್ಟೆಂಟ್ ಆಗಿ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಮಸಲ್ ಆಕ್ಷನ್ ಬೇಕಾಗುತ್ತೆ. ಆಮೇಲೆ ಬ್ಲಿಂಕಿಂಗ್ ಮಾಡುವಂಥದ್ದು ನಾವು ದುರ್ಗುಡಿಸ್ಕೊಂಡು ನೋಡ್ತಾನೆ ಇರ್ತೀವಿ ಕಂಟಿನ್ಯೂಸ್. ಈಗ ಟಿವಿ ಆಗಲಿ, ಈ ಮೊಬೈಲ್ ಆಗಲಿ, ಎಲ್ಲರೂ ನಾರ್ಮಲಿ ನಾವು ಬ್ಲಿಂಕ್ ಮಾಡ್ತೇವೆ. ಒಂದು ನಿಮಿಷಕ್ಕೆ 15-20 ಸಾರಿ ಬ್ಲಿಂಕ್ ಮಾಡ್ತೀವಿ. ಅಂದ್ರೆ ಕಣ್ಣ ಮಿಟಕ್ಸ್ತಾ ಇರುತ್ತೆ. ಹೌದು ಹೌದು. ಈಗ ನೀವು ಟಿವಿ ನೋಡ್ತಾ ಇದ್ರೆ ಹೀಗೇ ನೋಡ್ತಾ ಇರ್ತಾರೆ, ದುರ್ಗಿಡ್ಸ್ಕೊಂಡು ನೋಡ್ತಾನೆ ಇರ್ತಾರೆ. 5 ನಿಮಿಷಕ್ಕೆ ಅಟ್ಲೀಸ್ಟ್ ಒಂದು 80-100 ಸಾರಿ ಕಣ್ಣು ಮಿಟಕ್ಸ್ಬೇಕು. 2 ಸಾರಿ ಮಾಡಿರಲ್ಲ, ಎಷ್ಟು ತೊಂದರೆ ಆಗುತ್ತೆ. ಸೊ ಬ್ಲಿಂಕಿಂಗ್ ಮಾಡೋದ್ರಿಂದ ನಮ್ಮ ಕಣ್ಣು ಮೇಲೆ ನೀರು ಸವರುತ್ತೆ. ಆಮೇಲೆ ಅದರಿಂದ ನಮಗೆ ಕಣ್ಣಿಗೆ ತಂಪಿರುತ್ತೆ, ಅದಕ್ಕೆ ಈ ದೃಷ್ಟಿನೂ ಬೆಟರ್ ಆಗಿರುತ್ತೆ. ಡ್ರೈ ಐಸ್ ಆಗುವಂತ ಚಾನ್ಸಸ್ ಆಗುತ್ತೆ. ಈಗ ಸವರ್ಲಿಲ್ಲ ಅಂತಂದ್ರೆ ಡ್ರೈ ಆಗೋಗುತ್ತೆ. ಡ್ರೈ ಆದ್ರೆ ಕಾರ್ನಿಯಾ ಮೇಲೆ ಎಫೆಕ್ಟ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಆಮೇಲೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದ್ರೆ ಬಂದಿರೋಂಥ ನೀರು ವೇಸ್ಟ್ ಆಗುತ್ತೆ. ಈಗ ಬ್ಲಿಂಕಿಂಗ್ ಒಂದೇ ಅಲ್ಲ, ಕಣ್ಣು ಒಂದೇ ಕಡೆ ನಾವು ದಿಟ್ಟಿಸ್ಕೊಂಡು ನೋಡ್ಬೇಕು ಅಂದ್ರೆ ಅದಕ್ಕೆ ಮಸಲ್ ಆಕ್ಷನ್ ಬೇಕಾಗಿರುತ್ತೆ. ಈಗ ನಾವು ಒಂದ್ ಕಡೆ ನಿಂತ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ತನ್ನ ಸುಸ್ತಾಗೇ ಆಗುತ್ತೆ. ಕಂಟಿನ್ಯೂಸ್ ಆಗಿ ನಾವು ಏನು ಮೂಮೆಂಟೇ ಇಲ್ಲ, ಏನು ಎನರ್ಜಿನೇ ಖರ್ಚಾಗಲ್ಲ ಅಂತ ನಾವು ಅನ್ಕೊಂಡ್ರೆ ತಪ್ಪು. ಮಸಲ್ ಆಕ್ಷನ್ ಬೇಕೇ ಬೇಕು, ನಿಂತ್ಕೊಂಡಿತ್ತು. ಅದೇ ರೀತಿ ಕಣ್ಣು ಒಂದೇ ಕಡೆ ದಿಟ್ಟಿಸ್ಕೊಂಡು ನಿಂತ್ಕೋಬೇಕು ಅಲ್ಲೇ ಅಂದ್ರೆ ಮಸಲ್ ಆಕ್ಷನ್ ಇರುತ್ತೆ. ಅದಕ್ಕೆ ಕೆಲವೊಂದು ಲಿಮಿಟೇಷನ್ ಇರುತ್ತೆ. ಅದಾದ್ಮೇಲೆ ಟೈರ್ಡ್ ಆಗೋದ್ರೆ ನೀವು ಏನೇ ಮಾಡೋದು ಅದು ಅಲ್ಲಿಗೆ ಬರೋಕ್ಕೆ ಫಿಟ್ಟಿಗ್ ಆಗಿ ನಿಮಗೆ ಸ್ಟ್ರೈನ್ ಕೊಡುತ್ತೆ. ಸೊ ಇದನ್ನ ನಾವು ತಪ್ಪಿಸಿ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು, ಪ್ಲಸ್ ಈ ಸ್ಟ್ರೈನು ಆಗಬಾರ್ದು ಅಂದರೆ ಫ್ರೀಕ್ವೆಂಟ್ ಆಗಿ ಬ್ರೇಕ್ಸ್ ತಗೋಬೇಕು. ಏನು ಬ್ರೇಕು ಅಂದರೆ ನಾವು ನೋಡ್ತಾ ಇರೋ ಡಿಸ್ಟೆನ್ಸ್ನ ಚೇಂಜ್ ಮಾಡಿ ಇನ್ನೊಂದು ಕಡೆ ಫೋಕಸ್ ಮಾಡಬೇಕು. ಅದನ್ನೇ 20-20-20 ಅಂತ ಒಂದು ರೂಲು ಮಾಡಿದ್ದಾರೆ. ಈ ಕಂಡೀಷನ್ಗೂ ಒಂದು ಹೆಸರಿಟ್ಟಿದ್ದಾರೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಸೊ ಇದೇನು ರೂಲ್ ಅಂದರೆ 20 ನಿಮಿಷಕ್ಕೆ ಒಂದು ಸಾರಿ 20 ಅಡಿ 20 ಫೀಟ್ ಅವೇಲಿ ಒಂದು 20 ಸೆಕೆಂಡ್ ನೋಡಿ ಅಂತ. ಆಮೇಲೆ 20 ಸೆಕೆಂಡು ಅಲ್ಲ 20 ಸಾರಿ 1 ನಿಮಿಷಕ್ಕೆ ಬ್ಲಿಂಕ್ ಮಾಡಿ ಅಂತ. ಸೊ ಇದನ್ನ ನಾವು ನೆನ್ಪಿಟ್ಕೊಂಡ್ರೆ ನೀವು 3 ದಿನ ಕಂಟಿನ್ಯೂಸ್ ಆಗಿ ಕಣ್ಣಲ್ಲಿ ನೀವು ನೋಡಿ ಕೆಲಸ ಮಾಡಿದ್ರೆ ಏನಾಗಲ್ಲ. ಇಂಪಾರ್ಟೆಂಟ್. ಹಾಗಿದ್ರೆ ಕಣ್ಣಿನ ಸಮಸ್ಯೆ ಹೆರಿಡಿಟರಿ ಮುಖಾಂತರ ಬರುತ್ತಾ? ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆಯಾ? ಬಹಳಷ್ಟು ಹೆರಿಡಿಟರಿ ಕಂಡೀಷನ್ಸ್ ಕಣ್ಣಲ್ಲಿ ಇದಾವೆ. ಇವಾಗ ಕ್ಯಾಟ್ರಾಕ್ಟ್ ಅನ್ನೋದು ಮಕ್ಕಳಲ್ಲಿ ಬರುತ್ತೆ, ಅದು ಹೆರಿಡಿಟರಿ ಆಗಿರಬಹುದು. ಇನ್ನ ನೈಟ್ ಬ್ಲೈಂಡ್ನೆಸ್ ಅಂತ ಕೇಳಿರ್ತೀವಿ, ಅಂದ್ರೆ ಸಾಯಂಕಾಲ ಆಗ್ತಿದ್ದಂಗೆ ಅವ್ರಿಗೆ ಕಣ್ಣಿನ ಸಮಸ್ಯೆ ದೃಷ್ಟಿ ಸರಿ ಕಾಣಲ್ಲ.
ಸೊ ಇದು ಕೂಡ ಹೆರಿಡಿಟ್ರಿನೇ. ನಂತರ ಈ ರೆಟಿನಾ ಕಂಡೀಷನ್ಸ್ ಇದಾವೆ. ಈ ಕಾರ್ನಿಯಾದಲ್ಲಿ ನಾವು ಡಿಸ್ಟ್ರೋಫೀಸ್ ಅಂತ ಕರಿತೀವಿ, ಅದು ಹೆರಿಡಿಟ್ರಿಯಲ್ಲಿ ಬರ್ಬೋದು. ಹೌದು. ಸೊ ಹೆರಿಡಿಟ್ರಿ ಕಂಡೀಷನ್ಸು ಇದೆ, ಅದನ್ನು ನಾವು ಟೆಸ್ಟ್ ಮಾಡಿ ನೋಡಿದಾಗ ಅದನ್ನ ಹೇಳ್ಬೋದು ಇದು ಹೆರಿಡಿಟ್ರಿ ಹೇಗೆ ಅಂತ. ತಪ್ಪಿಸ್ಲಿಕ್ಕೆ ಆಗಲ್ಲ, ಬಟ್ ಅಟ್ಲೀಸ್ಟ್ ಅದಕ್ಕೆ ಕೊಡ್ತಿರೋಂಥ ಸಮಸ್ಯೆನ ಹೇಗೆ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು, ಅದು ಅಡ್ವೈಸ್ ಕೊಡ್ಬೋದು ಅಂತ ಒಂದು ಪ್ರಯತ್ನ ಮಾಡ್ಬೋದು. ಯಾರೆಲ್ಲ ರೆಗ್ಯುಲರ್ ಆಗಿ ಐ ಚೆಕಪ್ ಮಾಡಿಸ್ಲೇಬೇಕಾಗತ್ತೆ ಡಾಕ್ಟರ್? ಈಗ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳು ಈಗ ಡಯಾಬಿಟಿಕ್ ರೆಟಿನೋಪತಿ ಆಗಲಿ, ಈಗ ಗ್ಲೌಕೋಮಾ ಅನ್ನೋ ಕಂಡೀಷನ್ಸ್ ಆಗಲಿ, ಈಗ ಹೈ ಪವರ್ ರಿಫ್ರಾಕ್ಟಿವ್ ಎರರ್ಸ್, ಮಯೋಪಿಯಾ ಜಾಸ್ತಿ ದೊಡ್ಡ ನಂಬರ್ ಇದೆ. ಆಮೇಲೆ ಇನ್ನು ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಕಣ್ಣಿನಲ್ಲಿ, ನಮಗೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಬರ್ಬೋದು ಅದನ್ನ ಇವ್ಯಾಲ್ಯೂಯೇಷನ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋವಂಥವು ಕೆಲವೊಂದು ಥೈರಾಯ್ಡ್ ಆಫ್ಥಲ್ಮೋಪತಿ ಅಂತ ಕರಿತೀವಿ. ಅವಕ್ಕೆ ರೆಗ್ಯುಲರ್ ಫಾಲೋಅಪ್ಸು ಸ್ಕೆಡ್ಯೂಲ್ ಮಾಡಿರ್ತೀವಿ. ಅದಕ್ಕೆ ಕಂಡೀಷನ್ ನೋಡಿಬಿಟ್ಟು ಎಷ್ಟು ತಿಂಗಳಿಗೆ ಒಂದ್ಸಾರಿ ಅವ್ರು ಬರಬೇಕು, ನೋಡಿಸ್ಬೇಕು ಅಂತ. ಕಾಮನ್ ಆಗಿ ಹೇಳಬೇಕು ಅಂದರೆ 40 ವರ್ಷದ ನಂತರ ವಿಸಿಟ್ ಮಾಡೋದು ಬೆಸ್ಟ್ ಅಂತ, ಒಳ್ಳೇದು. ನಂತರ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಕಳ್ಸಕ್ಕಿಂತ ಮುಂಚೆ ಕಣ್ ಟೆಸ್ಟ್ ಮಾಡಿಸೋದು ಬಹಳ ಒಳ್ಳೇದು. ಯಾಕಂದ್ರೆ ಅದು ಅಷ್ಟು ಸುಲಭವಾಗಿ ಕಣ್ಣಿಂದು ಪ್ರಾಬ್ಲಮ್ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಎಷ್ಟೋ ಜನ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಇದು ಚೆಕ್ ಮಾಡಿದಿರೋ ಗೊತ್ತಿಲ್ಲ, ಯಾವತ್ತಾದ್ರೂ ಬಲಗಣ್ಣು ಎಡಗಣ್ಣು ಡಿಫ್ರೆನ್ಸ್ ಇದೆ ಅಂತ ನೀವು ಒಂದ್ಸರಿ ಆದ್ರೂ ಲೈಫಲ್ಲಿ ಮುಚ್ಚಿ ನೋಡಿದೀರಾ, ಚೆಕ್ ಮಾಡಿದೀರಾ? ಇಲ್ಲ, ಆ ಥರ ಟೆಸ್ಟ್ ಮಾಡಿ ನೋಡಿಲ್ಲ. ಇದು ಸಹಜವಾಗಿ ಇವ್ರು ಹೇಳ್ತಾ ಇರೋದು ನಿಜ. ಯಾಕೆಂದ್ರೆ ನಾವು 50-60 ವರ್ಷದವ್ರನ್ನ ನೋಡಿದೀವಿ. ಫಸ್ಟ್ ಟೈಮ್ ಬರ್ತಾರೆ, ಅವ್ರಿಗೆ ಒಂದ್ ಕಣ್ಣಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅರ್ಧ ದೃಷ್ಟಿನೂ ಇರಲ್ಲ, ಅವ್ರಿಗೆ ಅದು ಸಮಸ್ಯೆ ಅಂತ ಗೊತ್ತೇ ಇರಲ್ಲ. ಯಾಕಂದ್ರೆ ಅವ್ರ ಜೀವನದಲ್ಲಿ ಅದು ಎರಡು ಕಂಪೇರ್ ಮಾಡಿ ನೋಡೇ ಇಲ್ಲ, ಅದು ಚೆಕ್ ಮಾಡಿಸಿಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತೇ ಆಗಿರಲ್ಲ. ಆಮೇಲೆ ಅದೊಂದು ಸಮಸ್ಯೆ ಅಂತಾನು ಅವ್ರಿಗೆ ಇರಲ್ಲ, ಅನ್ಸಿರಲ್ಲ. ಯಾಕಂದ್ರೆ ಅವ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಲೈಫ್ ಸ್ಟೈಲ್ ನ ಅವರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ತರದೆಲ್ಲ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವೊಂದು ರೆಗ್ಯುಲರ್ ಚೆಕಪ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ. ಎಸ್ಪೆಷಲಿ ಕಿಡ್ಸ್ ಬಿಫೋರ್ ಗೋಯಿಂಗ್ ಟು ಸ್ಕೂಲ್. ಅದಾದ್ಮೇಲೆ ಈ 40 ವರ್ಷ ವಯಸ್ಸು ಅಲ್ಲಿದ್ದವ್ರಿಗೆ, ಆಮೇಲೆ ಈ ಕಂಪ್ಯೂಟರ್ ಆಮೇಲೆ ಮೊಬೈಲ್ ಬಳಕೆ ಮಾಡೋರು ಜಾಸ್ತಿ ಈ ಬಳಕೆ ಮಾಡೋರು ಜಾಸ್ತಿ ಅಂತ ನನಗೆ ಅನ್ಸೋದು 100% ಅನ್ಸುತ್ತೆ. ಸೊ ನಾವು ಈಗ ತಾನೇ ಡಿಸ್ಕಸ್ ಮಾಡಿರೋ ಪ್ರಕಾರ ಈ ತಂತ್ರಜ್ಞಾನಗಳಿಂದ ಎಷ್ಟು ಸಮಸ್ಯೆ ಬರ್ಬೋದು ಅಂತ ಇರೋದ್ರಿಂದ ಅವರು ಆವಾಗ ಚೆಕ್ ಮಾಡಿಸೋದು ಒಳ್ಳೇದು ಸಜೆಸ್ಟ್ ಮಾಡ್ತಾರೆ. ಹಾಗಿದ್ರೆ ಈಗ ಯಾವ್ದಾದ್ರು ಒಂದು ಸಿಂಪ್ಟಮ್ಸ್ ಬಂದಾಗ ಕಣ್ಣಲ್ಲಿ ಈ ಒಂದು ಸಿಂಪ್ಟಮ್ಸ್ ಗಳನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಇದ್ರೆ ಯಾವ್ದು ಡಾಕ್ಟರ್? ದೃಷ್ಟಿ. ಕಣ್ಣಂದ್ಮೇಲೆ ದೃಷ್ಟಿ ನಿಮ್ಗೆ ಏನೋ ಮಂಜಾಗಿ ಮಬ್ಬಬ್ ಕಾಣ್ತಾ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಕಮ್ಮಿ ಆಗಿದೆ ದೃಷ್ಟಿ, ನಮ್ಗೆ ಸಡನ್ ಆಗಿ ಹೋಗಿದೆ, ಇಂಪ್ರೂವ್ ಆಗ್ತಾ ಇಲ್ಲ. ಆಮೇಲೆ ಇವಾಗ ಕೆಂಪಾಗಿದೆ ಕಣ್ಣು, ಅದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೂ ಹಾಗೆ ಇದೆ, ಕಮ್ಮಿನೇ ಆಗ್ತಾ ಇಲ್ಲ, ಪೇನ್. ಸೊ ಈ ಸಿಂಪ್ಟಮ್ಸ್ ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಯಾರೋ ಒಬ್ರಿಗೆ ಸ್ವಲ್ಪ ಧೂಳು ಬಿದ್ದಿದೋ ಇಲ್ವಾ, ಒಂದು ಸ್ವಲ್ಪ ಸೋಪ್ ಹೋಗಿರುತ್ತೆ, ಒಂದ್ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೆಂಪಿದ್ಬಿಟ್ಟು ಹೊರಟೋಗ್ಬಿಡುತ್ತೆ. ಆ ತರದ್ದೆಲ್ಲ ಅದನ್ನು ತೋರ್ಸ್ಕೊಳ್ಬೇಕಾಗಿ ಬರ್ಬೋದು ಜಾಸ್ತಿ ಟೈಮ್ ಅದಿದ್ರೆ. ಬಟ್ ಅದರ್ವೈಸ್ ಮಿಕ್ಕಿದ ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್, ಈಗ ಕಣ್ಣಿನ ವಿಚಾರದಲ್ಲಿ ತುಂಬಾ ಜನರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಆಗ್ಲೇ ನೀವು ಹೇಳಿದಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಕೆಲವರು ಅನ್ಕೊಂಡಿರ್ತಾರೆ ಸನ್ ಗ್ಲಾಸಸ್ ಹಾಕೋದ್ರಿಂದ ಅಥವಾ ಗ್ಲಾಸ್ ಹಾಕೋದ್ರಿಂದ ಕಣ್ಣಿಗೆ ತುಂಬಾನೇ ಸಮಸ್ಯೆ ಬರುತ್ತೆ, ಕಂಟಿನ್ಯೂಸ್ಲಿ ಹಾಕೋದ್ರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಕೆಲವರು ಅನ್ಕೊಂಡಿರ್ತಾರೆ. ಇದು ನಿಜಾನಾ? ಇಲ್ಲ. ಸೊ ಸನ್ ಗ್ಲಾಸ್ ಹಾಕೋದ್ರಿಂದ ಅಥವಾ ಗ್ಲಾಸಸ್ ಹಾಕೋದ್ರಿಂದ ಏನು ಎಫೆಕ್ಟ್ ಆಗೋದಿಲ್ಲ ಆ ತರ. ಯೂಶಲಿ ಗ್ಲಾಸಸ್ ಅನ್ನು ಕೊಡುವಂತದ್ದೇ ಕಣ್ಣಿನ ದೃಷ್ಟಿ ಸರಿ ಇಲ್ಲ ಅಂದ್ರೆ ಗ್ಲಾಸಸ್ ಕೊಡ್ತಾರೆ. ಆದ್ರೆ ಕೆಲವ್ರು ಅನ್ಕೋತಾರೆ ಒಂದ್ಸತಿ ನಾವು ಗ್ಲಾಸ್ ಹಾಕಿದ್ರೆ ಜೀವನ ಪೂರ್ತಿ ಹಾಕ್ಬೇಕಂತೆ ಅನ್ನೋಂಥದ್ದು ಕೆಲವರಲ್ಲಿ ಇರುತ್ತೆ, ಆ ಒಂದು ಯೋಚನೆ ಇರುತ್ತೆ. ಮುಂಚೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಸಮಸ್ಯೆ ಇರೋದ್ರಿಂದ ಕನ್ನಡಕ ಕೊಟ್ಟಿರ್ತಾರೆ ವಿನಃ ಕನ್ನಡಕದಿಂದ ಸಮಸ್ಯೆ ಬರ್ಲಿ ಅಂತಲ್ಲ. ಸೊ ಅವ್ರಿಗೆ ದೃಷ್ಟಿ ಸ್ವಲ್ಪ ಮಂಕಾಗಿರೋದ್ರಿಂದ ಈ ಕನ್ನಡಕ ಹಾಕೊಂಡ್ರೆ ಅವ್ರಿಗೆ ಇರೋ ದೃಷ್ಟಿ ಚೆನ್ನಾಗಿರುತ್ತೆ. ಅದರಿಂದ ಅವ್ರಿಗೆ ಅವ್ರ ಲೈಫ್ ಸ್ಟೈಲು, ಅವ್ರ ದಿನಚರಿ ಎಲ್ಲ ಚೆನ್ನಾಗಿರುತ್ತೆ.
ಸೊ ಅದರಿಂದ ಬ್ಲರ್ ಕ್ಲಾರಿಟಿ ಬರೋದ್ರಿಂದ ಒಳ್ಳೇದು. ಅದನ್ನ ಹಾಕೊಳ್ಳದೆ ಅವರಿಗೆ ಅಥವಾ ಒಂದು ಇದು ಸುಮಾರು ಸರಿ ನಮ್ಮಲ್ಲಿ ಕೇಳಿದ್ದಾರೆ. ಅವ್ರಿಗೆ ಏನ್ ಅನ್ಸಿರುತ್ತೆ ಅಂದ್ರೆ ಕನ್ನಡಕ ಹಾಕೊಳ್ಳೋದ್ರಿಂದ ಪವರ್ 0 ಆಗುತ್ತಾ ಅನ್ನೋ ಒಂದು ಕ್ವಶನ್. ಅಂದ್ರೆ ಕನ್ನಡಕ ಹಾಕೊಂಡ್ಬಿಟ್ರೆ ಇನ್ನ ಸಮಸ್ಯೆ ತೀರೋಗ್ಬಿಡುತ್ತೆ, ಪವರ್ ಹೋಗ್ಬಿಡುತ್ತೆ. ಇನ್ನು ಕೆಲವೊಬ್ರು ಕನ್ನಡಕ ಹಾಕೊಳ್ಳೋದು ನೀವು ಕೇಳಿದ ಹಾಗೆ ಕನ್ನಡಕ ಹಾಕೊಂಡ್ರೆ ಅದು ಲೈಫ್ ಲಾಂಗ್ ಹಾಕೊಳ್ಳೋಂಥ ಸಮಸ್ಯೆ, ಅದನ್ನ ಹಾಕೊಳ್ದಿದ್ರೆ ಚೆನ್ನಾಗಿರುತ್ತೆ. ಹಾಗಾಗೋದಾದ್ರೆ ಮತ್ತೆ ದೃಷ್ಟಿ ಹೇಗೆ ಇಂಪ್ರೂವ್ಮೆಂಟ್ ಬರೋದು? ಬರಲ್ಲ. ತಪ್ಪು ಕಲ್ಪನೆ. ಇನ್ನು ಕೆಲವರು ಅನ್ಕೋತಾರೆ ಬೇರೆಯವರ ಸ್ಪೆಕ್ಸ್ ಅನ್ನ ನಾವು ಹಾಕೊಂಡ್ರೆ, ಬೇರೆಯವರ ಕನ್ನಡಕವನ್ನ ನಾವು ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದಾ? ಇದು ಪ್ರಾಬ್ಲಮ್ ಆಗಲ್ಲ, ಸರಿ ಕಾಣಲ್ಲ. ಯಾಕಂದ್ರೆ ಪವರ್ ಅದು ಸೇಮ್ ಸೂಟ್ ಆಗಲ್ಲ. ಅವ್ರಿಗೆ ಇನ್ನೊಬ್ರು ಕೊಟ್ಟಿರೋ ಪವರ್ ಅವ್ರ ಕಣ್ಣು ಪವರ್ಗೆ ಅದು ಸರಿಯಾಗಿ ಕಾಣ್ಲಿಕ್ಕೆ ಅಂತ ಒಂದು ಪವರ್ ಚೆಕ್ ಮಾಡಿ ಕೊಟ್ಟಿರ್ತಾರೆ. ಅದೇ ಪವರ್ ಇನ್ನೊಬ್ರಿಗೆ ಸೆಟ್ ಆಗ್ಬೇಕಲ್ವಾ ಅವ್ರ ಕಣ್ಣಿಗೆ. ಈಗ ಸಪೋಸ್ ನನಗೆ ಪವರ್ ಇರುತ್ತೆ ಅಂದ್ರೆ ನನ್ನ ಕಣ್ಣಿನ ದೃಷ್ಟಿನೇ ಹೋಗ್ಬಿಡುತ್ತೇನೋ, ಹಾಕ್ಲೇಬಾರ್ದು ಅಂತ ಇರುತ್ತೆ. ದೃಷ್ಟಿ ಎಲ್ಲ ಹೋಗಲ್ಲ, ಹಾಕ್ಬಾರ್ದು. ಹೌದು, ಅದು ಅವ್ರ ಕಣ್ಣಿನ ಪವರಿಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಹಾಕ್ಬಾರ್ದು, ಹಾಕಿದ್ರು ಏನು ಸರಿಯಾಗಿ ಕಾಣಲ್ಲ. ಹೌದು. ಬಟ್ ಡ್ಯಾಮೇಜ್ ಆಗಿ ನನ್ನ ದೃಷ್ಟಿ ಹೋಗುತ್ತೆ ಇಲ್ಲ. ಓಕೆ. ಕಡಿಮೆ ಬೆಳಕಿನಲ್ಲಿ ಓದೋದ್ರಿಂದ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಅಥವಾ ತುಂಬಾ ಡಾರ್ಕ್ ಲೈಟ್ ಅಲ್ಲಿ ಇದ್ರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಅನ್ಕೋತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ದೃಷ್ಟಿ ಕಮ್ಮಿ ಆಗಲ್ಲ, ಬಟ್ ಸ್ಟ್ರೈನ್ ಖಂಡಿತ ಆಗುತ್ತೆ. ಸ್ಟ್ರೈನ್ ಆಗುತ್ತೆ. ಹೌದು. ಈಗ ಕೆಲವರು ಅನ್ಕೋತಾರೆ ಡಾರ್ಕ್ ಲೈಟ್ ಅಲ್ಲಿ ಓದಿದ್ರು ಕಣ್ಣಿಗೆ ಸಮಸ್ಯೆ ಆಗುತ್ತೆ, ಅಥವಾ ಏನೋ ಬೆಳಕಿಲ್ದೇ ಇರೋ ಜಾಗದಲ್ಲಿ ಸ್ವಲ್ಪನೇ ಬೆಳಕಿದೆ ಅಲ್ಲಿ ಬಂದು ಓದಿದ್ರು ಕಣ್ಣಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಹೌದಾ? ಇಲ್ಲ, ಸುಳ್ಳು. ಇದು ನಿಜ ಆಗಿರೋದು. ಅದಾದ್ರೆ ಈ ನಮಗೆ ಲೈಟ್ ಬಂದಿರೋದೆಲ್ಲ ಬಹುಶಃ ಒಂದು 40 ವರ್ಷ ಈಚೆಗೆ ಬಂದಿರೋದು. ಅದಕ್ಕಿಂತ ಮುಂಚೆ ಮೊಂಬತ್ತಿ ಎಲ್ಲ ಇಟ್ಕೊಂಡು, ಮೆಣದ ಬತ್ತಿ ಇಟ್ಕೊಂಡು ಓದ್ತಾ ಇದ್ರು, ಮಾಡ್ತಾ ಇದ್ರು ಕೆಲಸ. ಇಷ್ಟೊತ್ತಿಗೆ ಅವರೆಲ್ಲ ಬ್ಲೈಂಡ್ ಆಗ್ಬೇಕಾಗಿ. ಹೌದು, ಅವರ ಕಣ್ಣಿನ ದೃಷ್ಟಿ ನಮ್ಗಿಂತ ಚೆನ್ನಾಗೇ ಇದೆ ನೋಡಕ್ ಹೋದ್ರೆ ಅಲ್ವಾ? ಇದು ತಪ್ಪು ಕಲ್ಪನೆ. ಓಕೆ. ಡಾಕ್ಟರ್, ಐ ಎಕ್ಸರ್ಸೈಸ್ ಮಾಡೋದ್ರಿಂದ ಕಣ್ಣಿಗೆ ಹೆಲ್ಪ್ ಆಗುತ್ತಾ? ಏನ್ ಎಕ್ಸರ್ಸೈಸ್ ಅದು? ಕೆಲವರು ಹೇಳ್ತಾರೆ ಐ ಎಕ್ಸರ್ಸೈಸ್ ಮಾಡ್ಬೇಕು, ಆ ಕಡೆ ಈ ಕಡೆ ನೋಡೋದು ಅಂತ. ಎಕ್ಸರ್ಸೈಸ್ ಮಸಲ್ಗೆ ರಿಲ್ಯಾಕ್ಸಿಂಗ್ ಇದ್ದಂಗೆ. ಈಗ ನಾವು ದಿನಚರಿ ಶುರು ಮಾಡಕ್ಕಿಂತ ಮುಂಚೆ ಏನೋ ಒಂದ್ ಸ್ವಲ್ಪ ನಾವು ಜಾಗಿಂಗು, ಅದು ಎಕ್ಸರ್ಸೈಸ್, ಜಿಮ್ ಏನೋ ಒಂದ್ ಮಾಡ್ತಾರೆ. ಅದು ಮಾಡೋದ್ರಿಂದ ಹೆಲ್ತ್ ಒಳ್ಳೇದಷ್ಟೇ, ಬಟ್ ಅದರಿಂದ ರೋಗ ಗುಣ ಆಗ್ಬಿಡುತ್ತೆ ಅನ್ನೋದು ಸಾಧ್ಯ ಇಲ್ಲ. ಸೊ ಐ ಎಕ್ಸರ್ಸೈಸ್ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಹೋಗುತ್ತೆ ಅನ್ನೋ ತಪ್ಪು. ಹೆಲ್ತಿ ಅದು ಅಷ್ಟೇ. ಸೊ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ. ಅದು ಆ ಟೈಮಿಗೆ ಮಾತ್ರ ಅಲ್ಲ. ನಾನು ನಿಮ್ಗೆ ಇದಕ್ಕೂ ಮುಂಚೆ ಡಿಸ್ಕ್ರೈಬ್ ಮಾಡಿದ ಹಾಗೆ ದಿಟ್ಟಿಸ್ಕೊಂಡು ಒಂದೇ ಕಡೆ ನೋಡೋ ಹಾಗೆ ಇಲ್ಲ. 20-20-20 ರೂಲ್ ಫಾಲೋ ಮಾಡ್ಬೇಕು. ಇಲ್ಲಿದ್ರೆ ಸ್ಟ್ರೈನ್ ಆಗುತ್ತೆ. ಹೌದು, ಅಷ್ಟೇ. ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ಸ್ಬೋದು. ಅದರಿಂದ ನಿಮ್ ಕನ್ನಡಕ ಪವರ್ 0 ಆಗೋದು ಅಥವಾ ಇನ್ನ ಕ್ಯಾಟ್ರಾಕ್ಟ್ ಸ್ಥಗಿತಗೊಳ್ಳೋದು ಅಥವಾ ರಿವರ್ಸ್ ಆಗೋದು, ಚೆನ್ನಾಗಿ ಹೋಗ್ಬಿಡೋದು, ಆತರ ಸಾಧ್ಯ ಇಲ್ಲ. ಕಣ್ಣನ್ನ ಜಾಸ್ತಿ ಉಜ್ಕೊಳ್ಳೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತಾ? ಕಣ್ಣು ಏನಕ್ಕೆ ಉಜ್ಜುತ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕಣ್ಣು ಉಜ್ಜೋದು ಏನಾಗುತ್ತೆ ಅಂದ್ರೆ ಈ ಅಲರ್ಜಿಕ್ ಕಾಂಪೊನೆಂಟ್ ನಮ್ ಕಣ್ಣೊಳಗೆ ಎಂಟರ್ ಆದಾಗ ನಮ್ಗೆ ಇಚ್ಚಿಂಗ್ ಆಗುತ್ತೆ, ಅಂದ್ರೆ ತುರ್ಕೆ ತರ ಆಗುತ್ತೆ. ಆವಾಗ ನಮ್ಗೆ ಉಜ್ಬೇಕು ಅನ್ಸುತ್ತೆ, ಅಥವಾ ಇರಿಟೇಷನ್ ಏನೋ ಒಂದು ಬಿದ್ದಿದೆ ಅನ್ಸುತ್ತೆ. ಆವಾಗಲೂ ನಮ್ಗೆ ತುರ್ಕೆ ತರ ಏನಾದ್ರು ಶುರು ಆದ್ರೆ ಅವಾಗ ಉಜ್ಬೇಕು ಅನ್ಸುತ್ತೆ. ಈ ಉಜ್ಜೋದ್ರಿಂದ ಏನಾಗುತ್ತೆ, ನಮ್ಮ ಕಣ್ಣಿನ ರೆಪ್ಪೆಯಲ್ಲಿರುವಂತದ್ದಾಗ್ಲಿ ಅಥವಾ ನಮ್ದು ಟಿಯರ್ ಫಿಲಿಮ್ ಆಗ್ಲಿ ಇವೆಲ್ಲ ಡಿಸ್ಟರ್ಬ್ ಆಗುತ್ತೆ, ಹುಣ್ಣಾಗ್ಬೋದು. ಆಮೇಲೆ ಈ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅವು ಬ್ಲಾಕ್ ಆಗ್ಬೋದು, ಇದರಿಂದ ನಮ್ಗೆ ಪಿಂಪಲ್ ತರ ಡೆವಲಪ್ ಆಗ್ಬೋದು. ಸೊ ಅನ್ನೆಸೆಸರಿ ಉಜ್ಜಬಾರ್ದು. ಅದರಿಂದ ನಮ್ಗೆ ತೊಂದರೆ ಆಗಬಹುದು. ದೃಷ್ಟಿಗೆ ಏನೋ ಸಮಸ್ಯೆ ಆಗಲ್ಲ, ಆದ್ರೆ ಕಣ್ಣಿಗೆ ತೊಂದರೆ. ಹೌದು, ಕೆಂಪಾಗೋದು, ಇರಿಟೇಷನ್ ಆಗೋದು, ಹುಣ್ಣಾಗೋದು, ಈ ರೀತಿಯಾದಂತ ಸಮಸ್ಯೆ ಆಗುತ್ತೆ. ಕಣ್ಣು ಉಜ್ಜಬಾರ್ದು. ಏನಾದ್ರು ಆತರ ಇರಿಟೇಷನ್ ಎಲ್ಲ ಇದ್ರೆ ಕುಡಿಯೋ ನೀರ್ ತರದ್ದು ತಗೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ, ಆಮೇಲೆ ಅವಾಗ್ಲೂ ಕಮ್ಮಿ ಆಗ್ತಿದ್ರೆ ಕನ್ಸಲ್ಟ್ ಮಾಡ್ಬಿಟ್ಟು ಅದಕ್ಕೆ ಏನ್ ತಕ್ಕ ಟ್ರೀಟ್ಮೆಂಟ್ ನ ತಗೊಳ್ಳೋದು ಒಳ್ಳೇದು. ಓಕೆ, ಹಾಗಾದ್ರೆ ಈಗ ಕಣ್ಣಲ್ಲಿ ಏನಾದ್ರು ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ ಕಣ್ಣಿಗೆ ನೀರ್ ಹಾಕಿ ರಿಲ್ಯಾಕ್ಸ್ ಮಾಡ್ಕೊಬಹುದಾ? ಮಾಡ್ಬೋದು. ನಮ್ ಕಣ್ಣಲ್ಲೇ
ಮೆಕ್ಯಾನಿಸಮ್ ಇದೆ. ಏನಾದ್ರು ಬಿದ್ರೆ ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಕಣ್ಣಲ್ಲಿ ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ ಅಂಗೈಗೆ ಸ್ವಲ್ಪ ನೀರ್ ಹಾಕೊಂಡು ಆ ನೀರಿಗೆ ಕಣ್ಣನ್ನ ಇಟ್ಬಿಟ್ಟು ಸ್ವಲ್ಪ ಬ್ಲಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀರು ಒಳ್ಳೆ ನೀರಿರೋವರೆಗೂ ಸಮಸ್ಯೆ ಇಲ್ಲ. ಆ ನೀರಲ್ಲಿ ಇನ್ಫೆಕ್ಷನ್ ಯೂಸ್ ಮಾಡಿ ಆತರ ಮಾಡಬಹುದು. ನಂತರ ಕ್ಲೀನ್ ಆಗಿ ಒರೆಸ್ಕೊಳ್ಳೋದು, ಕೂದಲ ಹತ್ರ, ಈ ರೆಪ್ಪೆಯ ಕೂದಲ ಹತ್ರ ಎಲ್ಲ, ಲ್ಯಾಶಸ್ ಹತ್ರ ಕ್ಲೀನ್ ಮಾಡ್ಕೊಳ್ಳೋದು, ವಾರ್ಮ್ ವಾಟರ್ ಉಗುರು ಬೆಚ್ಚಿ ನೀರಿಂದ ಕ್ಲೀನ್ ಮಾಡ್ಕೊಳ್ಳೋದು, ಇದೆಲ್ಲ ಒಂದ್ ರೀತಿ ಒಳ್ಳೇದು. ಓಕೆ ಡಾಕ್ಟರ್, ಈಗ ಕಣ್ಣಿಗೆ ಕಾಸ್ಮೆಟಿಕ್ ಪ್ರಾಡಕ್ಟ್ ಅನ್ನ ಹಾಕೋದ್ರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಯೂಶಲಿ ಹೇಳ್ಬೇಕು ಅಂದ್ರೆ ಹುಡುಗಿಯರು ಹಾಕುವಂತ ಐಲೈನರ್ಸ್ ಆಗಿರ್ಬೋದು, ಎಫೆಕ್ಟ್ ಆಗುತ್ತಾ? ಈಗ ಅದು ಕೆಮಿಕಲ್ ಏನಾದ್ರೂ ಸ್ಕಿನ್ನಿಗೆ ಬರ್ದೇ ಇದ್ರೆ ಡೆಫಿನೆಟ್ ಆಗಿ ಅದು ರಿಯಾಕ್ಷನ್ ಕೊಡುತ್ತೆ. ಒಂದು. ಎರಡನೇದು, ಈ ಕಾಟಿಗೆ ಹಾಕ್ತಾರೆ, ಓಕೆ, ಆ ರೆಪ್ಪೆ ಮತ್ತೆ ಕಣ್ಣಿನ ಮಧ್ಯ ಲಿಡ್ ಮಾರ್ಜಿನ್ ಅಂತ ಕರಿತೀವಿ, ಅದ್ರ ಮೇಲೆ ಹಾಕ್ತಾರೆ. ಅಲ್ಲಿ ಈ ಆಯಿಲ್ ಗ್ಲ್ಯಾಂಡ್ಸ್ದು ಓಪನಿಂಗ್ಸ್ ಇರುತ್ತೆ, ಅಂದ್ರೆ 30-40 ಗ್ಲ್ಯಾಂಡ್ಸ್ ಇರುತ್ತೆ ಒಂದು ರೆಪ್ಪೆಯಲ್ಲಿ. ಆ ಓಪನಿಂಗ್ಸ್ ಅಲ್ಲಿ ಆಯಿಲ್ ಬರಬೇಕು. ಸೊ ನೀವು ಅದ್ರ ಮೇಲ್ಗಡೆ ನೀವು ಕಾಟಿಗೆ ಹಾಕ್ಬಿಟ್ರೆ ಈ ಕಾಟಿಗೆ ಮಟೀರಿಯಲ್ ಅದ್ರೊಳಗೆ ಹೋಗಿ ಕುತ್ಕೋಬಹುದು, ಕುತ್ಕೊಂಡು ಇರಿಟೇಷನ್ ಮಾಡಿ ಹುಣ್ಣು ಮಾಡಬಹುದು. ಅಷ್ಟೇ ಅಲ್ಲದೆ ಫಿಸಿಕಲಿ ಅದು ಬ್ಲಾಕ್ ಮಾಡಬಹುದು. ಏನಾಗುತ್ತೆ ಪೋರ್ಷನ್ ಅಲ್ಲ, ಒಳಗಡೆ ಹೇಳ್ತಾ ಇರೋದು ನೀವು ಕಾಟಿಗೆ ಅನ್ನೋದನ್ನ ಹಾಕೋದು ಈ ಲ್ಯಾಶಸ್ ಮತ್ತೆ ಕಣ್ಣಿನ ಮಧ್ಯದಲ್ಲಿ ಲಿಡ್ ಮಾರ್ಜಿನ್ ಮೇಲೆ ಹಾಕ್ತೀರಾ, ಈಗ ಅಂದ್ಬಿಟ್ಟು ಹಾಕ್ತೀರಾ, ಅಲ್ಲಿ ಇರುತ್ತೆ ಪೈಪ್ಗಳು ಓಪನಿಂಗ್. ಓಕೆ, ಈ ಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಬ್ಲಾಕ್ ಆದ್ರೆ ಅದು ಪಿಂಪಲ್ ಡೆವಲಪ್ಮೆಂಟ್ಗೆ ಅವಕಾಶ ಕೊಡುತ್ತೆ. ಆಮೇಲೆ ಹೌದು, ನೀವು ಬೇಕಾದ್ರೆ ಯಾವಾಗಲೂ ಒಂದ್ಸರಿ ಉಪಯೋಗಿಸೋದ್ರಲ್ಲಿ ಏನು ತಪ್ಪಿಲ್ಲ. ನಂತರ ಈ ಲ್ಯಾಶಸ್ ಕೆಳಗಡೆ ಈಗ ಐಲೈನರ್ಸ್ ಅಂತ ಹೇಳ್ತೀರ, ಆ ತರದನ್ನ ಯೂಸ್ ಮಾಡಬಹುದು. ಬಟ್ ಅದು ನಿಮ್ ಚರ್ಮಕ್ಕೆ ಆಗ್ಬಾರ್ದೇ ಇದ್ರೆ ಅದು ಚರ್ಮಕ್ಕೆ ಅಲರ್ಜಿಕ್ ರಿಯಾಕ್ಷನ್ ಮಾಡುತ್ತೆ. ಅದು ಏನ್ ಕೆಮಿಕಲ್ ನಿಮ್ಗೆ ಚರ್ಮಕ್ಕೆ ಡ್ಯಾಮೇಜ್ ಮಾಡೋ ಅವಕಾಶ ಚಾನ್ಸ್ ಇರುತ್ತೋ ಅದು ಮಾಡುತ್ತೆ. ಕೆಲವ್ರು ಹೇಳ್ತಾರೆ ಬೇಸಿಗೆ ಟೈಮಲ್ಲಿ ಮಾತ್ರ ಸನ್ ಗ್ಲಾಸಸ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಸೊ ಆ ಟೈಮಲ್ಲಿ ಮಾತ್ರ ಮಾಡ್ಬೇಕಾಗತ್ತಾ? ಹೆಚ್ಚು ಸಣ್ಣ ಇದಕ್ಕೆ ಎಕ್ಸ್ಪೋಸ್ ಆದ್ರೆ ಕಣ್ಣಿಗೆ ಪ್ರಾಬ್ಲಮ್. ಗ್ಲಾಸಸ್ ಅನ್ನೋದು ಕಿಂತ ನಾವು ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಅಲ್ಟ್ರಾ ವೈಲೆಟ್ ರೇಸ್ ನ ಬ್ಲಾಕ್ ಮಾಡೋ ಅಂತ ಒಂದು ಕೋಟಿಂಗ್ ಇರಬೇಕು ಸನ್ ಗ್ಲಾಸಸ್. ಈಗ ಬಿಸಿಲು ಕಾಲದಲ್ಲಿ ಮಾತ್ರನೇ ಉಪಯೋಗಿಸ್ಬೇಕು ಅಲ್ಲ, ಈಗ ಬೇರೆ ಟೈಮಲ್ಲೂ ನಮ್ಗೆ ಸೂರ್ಯ ಕಿರಣಗಳಿಂದ ಅಲ್ಟ್ರಾವೈಲೆಟ್ ರೇಸ್ ಬರ್ತಾನೆ ಇರುತ್ತೆ. 3 ಟೈಪ್ ಅಲ್ಟ್ರಾವೈಲೆಟ್ ರೇಸ್ ಅಲ್ಲಿ ಒಂದು ಮಾತ್ರ ಈ ಓಝೋನ್ ಲೇಯರ್ ಸ್ಟಾಪ್ ಮಾಡ್ತದೆ, ಇನ್ ಮಿಕ್ಕಿದ 2 ಕಾಂಪೊನೆಂಟ್ ಬಂದೇ ಬರುತ್ತೆ. ಅದು ನಮ್ಮ ಕಣ್ಣಿಗೆ ಎಂಟರ್ ಆಗುತ್ತೆ. ಈಗ ನಾವು ಆಚೆ ಇದ್ರೆ ಎಲ್ಲಿಂದಲಾದ್ರೂ ಆಗ್ಲಿ ಅದು ಒಂದು ರಿಫ್ಲೆಕ್ಷನ್ ಎಲ್ಲಿಂದ ಆಗುತ್ತೋ, ಈ ಒಂದು ಶೈನಿಂಗ್ ಒಂದು ಗ್ರಾಸ್ ಆಗ್ಲಿ, ಒಂದು ನೀರಿನ ಪದಾರ್ಥ ಆಗ್ಲಿ, ಅಥವಾ ಒಂದು ಕಾರು ವೆಹಿಕಲ್ಸ್ ಆಗ್ಲಿ, ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ ಲೈಟ್. ಬಿಲ್ಡಿಂಗ್ಸು ಬಂದಿರುವಂತ ರಿಫ್ಲೆಕ್ಟೆಡ್ ಲೈಟ್ ಅಲ್ಲೂ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಎಂಟರ್ ಆದ್ರೆ ಮತ್ತೆ ರೆಟಿನಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸನ್ ಗ್ಲಾಸ್ಗಿಂತ ಬರೀ ಸನ್ ಗ್ಲಾಸ್ ಹಾಕೊಂಡ್ರೆ ಉಪಯೋಗ ಆಗದೆ ಇರ್ಬೋದು. ಅಲ್ಟ್ರಾವೈಲೆಟ್ ಬ್ಲಾಕಿಂಗ್ ಇದ್ರೆ ಅದರಲ್ಲಿ ಕರೆಕ್ಟ್. ಸೊ ಬೇಸಿಗೆ ಟೈಮಲ್ಲೇ ಅಷ್ಟೇ ಅಲ್ಲ, ಬೇರೆ ಟೈಮಲ್ಲೂ ಹಾಕ್ಬೇಕಾಗ್ತದೆ. ಈಗ ನೀವು ಸ್ನೋ ಬೀಳುವಂತ ಸಿಟಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಅಷ್ಟು ಬಿಸಿಲೇ ಇರಲ್ಲ, ಬಟ್ ಬರ್ತಿರೋ ಅಂತ ಎಷ್ಟೇ ಕಮ್ಮಿ ಈ ಮೋಡ ಇರ್ಬೋದು, ಬಟ್ ಈ ಅಲ್ಟ್ರಾವೈಲೆಟ್ ರೇಸ್ ಮೋಡನು ಪೆನೆಟ್ರೇಟ್ ಮಾಡ್ಕೊಂಡು ಬರುತ್ತೆ. ಸೊ ಅದು ಸ್ನೋ ಇಂದ ಇನ್ನೂ ಬಹಳ ರಿಫ್ಲೆಕ್ಷನ್ ಬರುತ್ತೆ. ಸೊ ಅದಕ್ಕಂತೇಳಿ ಸ್ಪೆಷಲಿ ಸ್ನೋಗ್ ಅಂತೇಳಿ ಅಲ್ಟ್ರಾವೈಲೆಟ್ ಟೋಟಲ್ 100% ಅಲ್ಟ್ರಾವೈಲೆಟ್ ಬ್ಲಾಕಿಂಗ್ ಅಂತ ಹಾಕೊಳ್ಬೇಕಾಗುತ್ತೆ. ಸೊ ಸೂರ್ಯ ಕಿರಣ ಜಾಸ್ತಿ ಇದ್ದಾಗ ಮಾತ್ರನೇ ಅಲ್ಲ, ಸೂರ್ಯಂದು ಮೋಡ ಕವಿದಿದ್ರು ನಾವು ಸನ್ ಗ್ಲಾಸಸ್ ಹಾಕೋಬೇಕು. ಸೂರ್ಯನ ಕಿರಣಗಳು ಬರ್ತಾ ಇದೆ ಅಂದ್ರೆ ಭೂಮಿ ಮೇಲೆ ಅಲ್ಟ್ರಾವೈಲೆಟ್ ಬ್ಲಾಕಿಂಗ್ ಇದ್ರೆ ಒಳ್ಳೇದು. ರೆಗ್ಯುಲರ್ ಆಗಿ ಕಣ್ಣಿಗೆ ಡ್ರಾಪ್ಸ್ ಹಾಕೋದ್ರಿಂದ ಕಣ್ಣಿಗೆ ಸಮಸ್ಯೆ ಉಂಟಾಗುತ್ತೆ ಡಾಕ್ಟರ್? ಆಗ್ಬಹುದು. ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ಕಣ್ಣಲ್ಲಿ ಕಣ್ಣು ನೀರಿದೆ, ಅದಕ್ಕೆ ಸುರಕ್ಷತೆ ಏನೇನು ಸುರಕ್ಷತೆಗೆ ಬೇಕಾಗುತ್ತೋ ಎಲ್ಲಾನು ನಮ್ಗೆ ದೇವರಲ್ಲಿ ಕಣ್ಣು ನೀರಿನಲ್ಲಿ ಏರ್ಪಡಿಸಿದಾನೆ. ನಾವು ಹೊರಗಡೆಯಿಂದ ಹೊಸದಾಗಿ ಅದಕ್ಕೇನು ಹಾಕ್ಬೇಕಾಗಿಲ್ಲ, ಕಂಟಿನ್ಯೂಸ್ ಆಗಿ ಯಾವುದೇ ಕಾರಣ ಆಗಿದ್ದಲ್ಲಿ ಮಗು ಹುಟ್ಟಿದ ತಕ್ಷಣ ಅದೇ ಕೆಲಸ ಮಾಡ್ಬೇಕಾಗುತ್ತೆ, ನಾವು ಡ್ರಾಪ್ಸ್ ಹಾಕ್ಬಿಡ್ಬೇಕು. ಈಗ ಆ ಥರದ್ದು ಯಾವುದು ಇರಲ್ಲ. ಸಮಸ್ಯೆ ಇದ್ದಾಗ ಅದಕ್ಕೆ ಎಷ್ಟು ದಿನ ಎಷ್ಟು ಸಮಯಕ್ಕೆ ಕೊಡಬೇಕೋ ಅಥವಾ ಟ್ರೀಟ್ಮೆಂಟ್ ಆಗಬೇಕೋ ಅದು ಡಾಕ್ಟರ್ ತಿಳಿಸಿ ಹೇಳಿರ್ತಾರೆ, ಅಷ್ಟು ಮಾತ್ರ ಸೀಮಿತವಾಗಿ ನೀವು ಉಪಯೋಗ ಮಾಡಬೇಕು.
ನೀವು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಇದೇನೋ ಒಂದು ಸ್ವಲ್ಪ ತಣ್ಣಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನೀವು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಯೂಸ್ ಮಾಡಿದ್ರೆ ಕಣ್ಣಲ್ಲಿ ಈ ರೆಪ್ಪೆಗಳಲ್ಲಿ ಕೆಂಪಾಗೋದಾಗ್ಲಿ ಕಣ್ಣಲ್ಲಿ ನೀರು ಬರೋದಾಗ್ಲಿ ಸಮಸ್ಯೆ ಬರ್ಬೋದು. ಈಗ ಡಾಕ್ಟರ್ ಒಂದು ಏನು ಡ್ರಾಪ್ಸ್ ಅನ್ನ ಕೊಟ್ಟಿರ್ತಾರೆ, ಇದು ಯಾವುದೇ ಡಾಕ್ಟರ್ ಆಗಿರ್ಲಿ ಐ ಕೇರ್ ಕೊಟ್ಟಿರ್ತಾರೆ. ಸೊ ಅದನ್ನ ಓಪನ್ ಮಾಡಿದ್ಮೇಲೆ ಇಷ್ಟೇ ದಿನ ಯೂಸ್ ಮಾಡ್ಬೇಕು ಅಂತ ಇರುತ್ತಾ? ಎಷ್ಟು ದಿನ ಯೂಸ್ ಮಾಡ್ಬೇಕಾಗ? ಅವ್ರ ಕಂಪನಿಯವರು ಹೇಳೋದು 30 ದಿನವರೆಗೂ ಯೂಸ್ ಮಾಡ್ಬೋದು ಓಪನ್ ಆದ್ಮೇಲೆ. ಅದಾದ್ಮೇಲೆ ಯೂಸ್ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ಇನ್ಫೆಕ್ಷನ್ ಪ್ರಿವೆನ್ಷನ್ಗೆ ಒಂದು ಪ್ರೋಟೋಕಾಲ್ ಅಷ್ಟೇ. ಓಕೆ ಓಕೆ. ಸೊ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಎಕ್ಸ್ಪೋಜರ್ ಮಾಡ್ತಾನೆ ಇದ್ರೆ ಇನ್ಫೆಕ್ಷನ್ ಆಗ್ಬೋದಲ್ಲ, ಅದ್ರ ಮೇಲೆ ಬಂದು ಇನ್ಫೆಕ್ಟಿವ್ ಮಟೀರಿಯಲ್ ಕೂತ್ಕೋಬಹುದು, ಅದು ಮತ್ತೆ ನಮ್ಮ ಕಣ್ಮೇಲೆ ಬಂದ್ಬಿಡುತ್ತೆ. ಆ ರೀತಿ ಈಗ ಇನ್ನೊಬ್ರಿಗೆ ಕೊಟ್ಟಿರುವಂತ ಡ್ರಾಪ್ಸ್ ಅನ್ನ ಮತ್ತೊಬ್ರು ಹಾಕ್ತಾರೆ. ಈಗ ಒಂದು ಪರ್ಸನಿಗೆ ಒಂದು ಡ್ರಾಪ್ಸ್ ಅನ್ನ ಡಾಕ್ಟರ್ ಕೊಟ್ಟಿರ್ತಾರೆ. ಸೊ ಅದೇ ಮನೆಯವರಿಗೆ ಏನಾದ್ರು ಮತ್ತೆ ಕಣ್ಣಲ್ಲಿ ಇಚ್ಚಿಂಗ್ ಆಯ್ತೋ ಏನೋ ಕಣ್ ಕೆಂಪಾಯ್ತು ಮನೆಯಲ್ಲಿದ್ದ ಡ್ರಾಪ್ಸ್ ಅನ್ನೇ ಹಾಕ್ಬಾರ್ದು. ಯಾಕೆ ಅಂದ್ರೆ ನಾವು ಇವನ್ ಈ ಪೊರೆ ಆಪರೇಷನ್ ನಂತರ ಇನ್ನೂ ಒಂದು ಪೊರೆ ಆಪರೇಷನ್ಸ್ ಕೆಲವು ದಿನಗಳ ನಂತರ ಮಾಡಿದ್ಮೇಲೆ ಪ್ರಿಫರಬಲಿ 2 ಕಣ್ಣಿಗೆ ಸೇಮ್ ಡ್ರಾಪ್ ಇರುತ್ತೆ, ಬಟ್ ಸಪರೇಟ್ ಇಟ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಯಾಕೆ ಅಂದ್ರೆ ಒಂದ್ ವೇಳೆ ಒಂದು ಡ್ರಾಪರ್ ಅಲ್ಲಿ ಏನೋ ಒಂದು ಇನ್ಫೆಕ್ಷನ್, ಅನ್ಫಾರ್ಚುನೇಟ್ಲಿ ಏನೋ ಒಂದು ಇನ್ಫೆಕ್ಷನ್ ಬಂದಿದೆ ಡ್ರಾಪ್ಗೆ, ಆ ಡ್ರಾಪ್ ಒಂದ್ ಕಣ್ಣಿಗೆ ಹಾಕೊಂಡಾಗ ಒಂದು ಕಣ್ಣಿಗೆ ಅಫೆಕ್ಟ್ ಆಗ್ಬಹುದು. ಬಟ್ ಅದೇ 2ಕ್ಕೂ ಯೂಸ್ ಮಾಡಿದ್ರೆ 2 ಕಣ್ಣಿಗೂ ಎಫೆಕ್ಟ್ ಆಗುತ್ತೆ. ಸೊ ಅಷ್ಟು ನಾವು ಕಾಳಜಿ ಹೇಳ್ಕೊಡ್ತೀವಿ. ಅಂತದ್ರಲ್ಲಿ ಇನ್ನೊಬ್ರು ಯೂಸ್ ಮಾಡೋದನ್ನ ನೀವು ಯೂಸ್ ಮಾಡೋದು ಅಂದ್ರೆ ಹೌದು, ಅವ್ರಿಗಿರೋಂಥ ಇನ್ಫೆಕ್ಷನ್ ನಿಮಗೆ ಬರಬಹುದು. ಹೌದು, ಯೂಶಲಿ ಆತರ ಕೆಲವೊಂದು ಕಡೆ ಬಹಳ ಸಿಂಪಲ್. ಈಗ ಒಂದೇ ಟ್ಯಾಬ್ಲೆಟ್ ಪ್ಯಾಕೆಟ್ ಅಲ್ಲಿ ಇರೋದನ್ನ ನಾವು ಬೇರೆಯವರೆಲ್ಲ ಯೂಸ್ ಮಾಡ್ತೀವಲ್ಲ ಹೇಳ್ಬಹುದು. ಹೌದು, ಅದು ಎಲ್ಲ ಕವರ್ಡ್ ಸೀಲ್ಡ್, ಎಲ್ಲ ಅದು ಕಂಟಾಮಿನೇಷನ್ ಆಗಿರಲ್ಲ. ಇದು ಕಂಟಾಮಿನೇಟ್ ಆಗೋಗಿದೆ, ಮುಟ್ಟಿರ್ತಾರೆ, ಓಪನ್ ಮಾಡಿರ್ತಾರೆ ಆಲ್ರೆಡಿ. ಸೊ ಹಾಗಾಗಿ ರಿಸ್ಕ್ ಇರುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹೋಗದೆ ಮೆಡಿಕಲ್ ಅಲ್ಲಿ ಹೋಗಿ ತಗೋತಾರೆ. ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ಡ್ರಾಪ್ಸ್ ಕೊಡಿ ಅಂತ ಅವ್ರಿಗೆ ಕೇಳ್ತಾರೆ. ಹೌದು, ಅದು ಆ ಸಿಸ್ಟಮ್ ಆಕ್ಚುಲಿ ಈಗ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಎಲ್ಲ ಕಾನೂನಿಂದ ಎಲ್ಲ ಎಲ್ಲ ಇದಾವೆ. ಕೆಲವೊಂದು ಆನ್ ಕೌಂಟರ್ ಡ್ರಗ್ಸ್ ಅಂತ ಇದಾವೆ, ಅವನ್ನ ತಗೋಬಹುದು. ಬಟ್ ಎಲ್ಲ ಮೆಡಿಸಿನ್ಸು ಕೊಡಲ್ಲ. ಫಾರ್ಮಸಿಯವರು ಎಲ್ಲ ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋ ಅಂತ ಪರ್ಮಿಷನ್ ಇಲ್ಲ ಅಂತ. ಕೆಲವೊಂದಕ್ಕೆ ಮಾತ್ರನೇ ಆನ್ ಕೌಂಟರ್ ತಗೊಳ್ಬಹುದು, ಕೊಡ್ತಾರೆ. ಡಾಕ್ಟರ್, ಹಾಗಿದ್ರೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಜನರು ಬರ್ತಾ ನಿಮ್ಮ ಹತ್ರ ಕೇಳೋ ಅಂತ ಕ್ವೆಶನ್ ನಿಮ್ಗೆ ಅನ್ಸಿದ್ಯಾ? ಬೇರೆ ಏನಾದ್ರು ತಪ್ಪು ಕಲ್ಪನೆಗಳು ಜನರಲ್ಲಿ ಇನ್ನೂ ಇದಾವೆ ಅಂತ ಏನಾದ್ರು ಅನ್ಸಿದ್ಯಾ? ಇವಾಗ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದ್ರಲ್ಲಿ ಸುಮಾರಷ್ಟು ಕಲ್ಪನೆಗಳನ್ನ ನಾವು ಯಾವ ರೀತಿ ತಿಳ್ಕೊಂಡಿರ್ತಾರೆ, ಯಾವ ರೀತಿ ಅದನ್ನ ತಪ್ಪು ಕಲ್ಪನೆ ಆಗಿರುತ್ತೆ ಅಂತ ನಾವು ಮಾತಾಡಿದೀವಿ. ಇನ್ನು ನಿಮ್ಮ ಗಮನದಲ್ಲಿ ಯಾವ್ದಾದ್ರು ಇದೆಯಾ ಆತರ ಪಾಯಿಂಟ್ಸ್ ಬಂದಿರೋದು? ಎಲ್ಲಾನು ಕವರ್ ಮಾಡಿದೀವಿ. ಈ ಕೆಲವೊಬ್ರು ಈ ಚಿಕ್ಕ ಮಕ್ಕಳಲ್ಲಿ ಇನ್ನೊಂದು ನಾನು ಕೇಳಿರೋದು ಹೇಗಿದೆ ಅಂದ್ರೆ, ಈ ಚಿಕ್ಕ ಮಕ್ಕಳಿಗೆ ಕಣ್ಣಲ್ಲಿ ಹುಟ್ಟಿದ ಮೇಲೆ ಮಗು ಇನ್ನು 1 ವರ್ಷನೂ ಆಗಿರಲ್ಲ, ಅವಾಗ ಕಣ್ಣಲ್ಲಿ ಒಂದು ನೀರು ಬರೋದಾಗ್ಲಿ ಅಥವಾ ಕೆಂಪಾಗಿರೋದಾಗ್ಲಿ ಕಣ್ಣು ಬಂದಿದ ತಕ್ಷಣ ಕೆಲವೊಬ್ರು ಕಣ್ಣಿಗೆ ತಾಯಿ ಎದೆ ಹಾಲು ಹಾಕಿ ಅಂತ ಹೇಳ್ತಾರೆ. ಅದು ಯಾಕೆ, ಎಲ್ಲಿಂದ ಅದು ಐಡಿಯಾ ಬಂದಿದೆ ಗೊತ್ತಿಲ್ಲ, ಬಟ್ ಹಾಗೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು ಅಡ್ವೈಸ್. ಯಾಕಂದರೆ ಕಣ್ಣಲ್ಲಿ ಹಾಲು ಹಾಕಿಬಿಟ್ಟು ಅಲ್ಲಿ ಆ ವಾತಾವರಣ, ಕಣ್ಣಿನ ವಾತಾವರಣ ಕೆಡುತ್ತೆ. ಅದರಿಂದ ಸಮಸ್ಯೆಗಳು ಬರ್ಬೋದು, ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಕಣ್ಣಿಗೆ ಹೋಮ್ ರೆಮಿಡೀಸ್ ಮಾಡೋದು ಕೂಡ ಮಾಡಬಾರ್ದು. ಆ ಥರದ್ದು ಯಾವುದು ರೆಕಮೆಂಡೇಶನ್ ಇಲ್ಲ, ನಾವು ಅಡ್ವೈಸ್ ಮಾಡಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಕಣ್ಣಿನ ಆರೋಗ್ಯವನ್ನ ನೋಡಿಕೊಳ್ಳೋದು ಯಾವ ರೀತಿಯಾಗಿ ಸಲಹೆಯನ್ನು ಕೊಡೋದಾದ್ರೆ? ಕಣ್ಣು ಬೇಸಿಕಲಿ ನಮ್ಗೆ ಇರೋದು ದೃಷ್ಟಿ ಕೊಡ್ಲಿಕ್ಕೆ. ಸೊ ಅದನ್ನ ನಾವು ಎಷ್ಟು ಸ್ವಚ್ಛತೆಯಾಗಿ ಇಟ್ಕೊಳ್ತೀವೋ ಅಷ್ಟು ಸ್ವಚ್ಛತೆಯಾಗಿ ನಮ್ಮ ದೃಷ್ಟಿ ಇರುತ್ತೆ. ಯಾವುದೇ ಸಮಯದಲ್ಲಿ ನಮಗೆ ಅದು ದೃಷ್ಟಿಯಲ್ಲಿ ಒಂದು ಪ್ರಾಬ್ಲಮ್ ಅಂತ ಅನಿಸಿದಾಗ ದಯವಿಟ್ಟು ನೀವು ಆಸ್ಪತ್ರೆಗೆ ಬಂದು ಚೆಕ್ ಮಾಡಿಸ್ಕೊಂಡ್ಬಿಟ್ಟು
ಅದಕ್ಕೆ ಏನು ಸಮಸ್ಯೆ ಇರುತ್ತೋ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕು, ಟ್ರೀಟ್ಮೆಂಟ್ ತೊಗೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ದೃಷ್ಟಿನ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ. ಕಣ್ಣು ಸ್ವಚ್ಛತೆಯಾಗಿ ಇಟ್ಕೊಂಡಾಗ ದೃಷ್ಟಿನೂ ಸ್ವಚ್ಛತೆವಾಗಿರುತ್ತೆ. ಡಾಕ್ಟರ್, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯೂಶಲಿ ಕಣ್ಣಿಗೆ ಕ್ಯಾರೆಟ್ ಒಳ್ಳೇದು ಅಂತ ಹೇಳೋದನ್ನ ಕೇಳಿರ್ತೀವಿ, ತುಂಬಾ ಜನ ಹೇಳ್ತಾರೆ. ಸೊ ಕ್ಯಾರೆಟ್ ತಿಂದ್ರೆ ನಿಜವಾಗಿಯೂ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತಾ? ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗೋದಕ್ಕೆ ಅಂತಲೇ ಯಾವ್ದಾದ್ರು ಫುಡ್ ಇದೆಯಾ, ಪರ್ಟಿಕ್ಯುಲರ್ಲಿ ಫುಡ್ ಇದನ್ನ ತಿಂದ್ರೆ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ಅನ್ನೋ ತರ? ಈಗ ಪ್ರತಿಯೊಂದು ಟಿಶ್ಯೂಗಳು ಅಂದ್ರೆ ನಮ್ಮ ಬಾಡಿ ಆರ್ಗನ್ಸ್ ಅಲ್ಲಿ ಒಂದೊಂದು ಈ ಮಿನರಲ್ಸ್ ಆಗಲಿ, ಫುಡ್ ಆಗಲಿ, ಪ್ರೋಟೀನ್ಸ್ ಆಗಲಿ ಬೇಕಾಗಿರುತ್ತೆ. ಹೌದು, ಅದು ಪ್ರತಿದಿನ ಬೇಕು. ಅದಕ್ಕೆ ಈಗ ನಮ್ಮ ಕಣ್ಣಿಗೆ ವೈಟಮಿನ್ ಎ ಬೇಕು. ಹೌದು. ಆಮೇಲೆ ವೈಟಮಿನ್ ಎ ಬರೀ ನಮ್ಮ ಕಣ್ಣಿಗಷ್ಟೇ ಅಲ್ಲ, ಇಡೀ ಬಾಡಿಯಲ್ಲಿ ಬೇಕಾಗ್ತದೆ. ಅದಕ್ಕೊಂದು ಡೈಲಿ ಇಷ್ಟು ಬೇಕು ಅಂತ ಇರುತ್ತೆ ಅಷ್ಟೇ, ಡೈಲಿ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ಅದಕ್ಕಿಂತ ನೀವು ಜಾಸ್ತಿ ಒಂದು ಟ್ರಕ್ ಲೋಡ್ ತಗೊಂಬಂದು ಹಾಕಿದ್ರು ಅದು ಉಪಯೋಗಿಸ್ಕೊಳ್ಳಲ್ಲ. ಅರ್ಥ ಆಯ್ತು? ಹೌದು ಹೌದು. ಸೊ ನೀವು ಕ್ಯಾರೆಟ್ ಜಾಸ್ತಿ ತಿನ್ನೋದ್ರಿಂದ ದೃಷ್ಟಿ ಜಾಸ್ತಿ ಚೆನ್ನಾಗೇನೋ ಆಗಲ್ಲ, ಅಥವಾ ಇರೋ ಪ್ರಾಬ್ಲಮ್ ಮಾಯ ಆಗಲ್ಲ. ಅದಕ್ಕೆ ದಿನಚರಿ ಎಷ್ಟು ಬೇಕೋ ಅದಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದನ್ನು ಅದು ಉಪಯೋಗಿಸ್ಕೊಳ್ಳೋಕೆ ಬರಲ್ಲ. ಆದ್ರೂ ನಾವು ಜಾಸ್ತಿ ಫೀಡ್ ಮಾಡಿದ್ರೆ ಅದರಿಂದ ಬಾಡಿಯಲ್ಲಿ ಬೇರೆ ತೊಂದರೆ ಬರ್ಬೋದು, ಉಪಯೋಗ ಆಗಲ್ಲ. ಸೊ ಕ್ಯಾರೆಟ್ ತಿಂದ್ರೆ ಕಣ್ಣಿನ ದೃಷ್ಟಿ ಒಳ್ಳೇದಾ? ತಿನ್ಬೋದು, ಒಳ್ಳೇದು. ರಿವರ್ಸ್ ಆಗೋದು ಅದೆಲ್ಲ ರಾಂಗ್ ಕಾನ್ಸೆಪ್ಟ್. ನಂತರ ಈ ಬರೀ ಕ್ಯಾರೆಟ್ ಇಂದ ಕಣ್ಣಿಗೆ ಅಂತ ಹೇಳ್ತಾ ಇಲ್ಲ. ಈಗ ವೈಟಮಿನ್ ಎ ಅದರಲ್ಲಿ ಇದೆ ಅಂತ ಆ ಥರ ಹೇಳೋದು. ಸೊ ವೈಟಮಿನ್ ಎ ಎಲ್ಲಿ ನಿಮ್ಗೆ ಕಂಡು ಬರುತ್ತೆ ಅಂದ್ರೆ ಎಲ್ಲ ಈ ರೆಡ್ಡಿಶ್ ಕಲರ್ ಎಲ್ಲಿ ನಿಮಗೆ ಕಾಣ್ತಾ ಇರುತ್ತೋ, ರೆಡ್ ಯೆಲ್ಲೋ ಕಲರ್, ಅದರಲ್ಲೆಲ್ಲ ವೈಟಮಿನ್ ಎ ಸಿಗುತ್ತೆ. ಪಪಾಯ ಆ ಥರದ್ರಲ್ಲೆಲ್ಲ. ಇನ್ನು ಕಣ್ಣು ಹೆಲ್ತ್ಗೆ ಕಣ್ಣಿಗೆ ಬೇಕಾಗಿರುವಂಥ ಫುಡ್, ನಮಗೆ ಕಣ್ಣಿಗೆ ಡೈಲಿ ರಿಕ್ವೈರ್ಮೆಂಟ್ ಇರೋದು ಯಾವ ಫುಡ್ಡು ಅಂದರೆ ಮೇಜರ್ ಆಗಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಿ. ಸೊಪ್ಪನ್ನ ನಾವು, ಆಮೇಲೆ ತಾಜಾ ಹಣ್ಣುಗಳು, ಫ್ರೂಟ್ಸ್, ಇದನ್ನ ಸೇವಿಸೋದ್ರಿಂದ ನಮ್ಮ ಕಣ್ಣಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಕಡೆಯದಾಗಿ ನಾನು ಈ ಮಿತ್ಸ್ ಅಂತ ನೀವೇನು ಕೇಳ್ತಾ ಇದ್ರಿ ಇಷ್ಟೊತ್ತು, ದಯವಿಟ್ಟು ನೀವು ಇದಕ್ಕೆ ಮೊರೆ ಹೋಗಬೇಡಿ. ನಿಮಗೆ ಅದು ಈಗಿನ ಕಾಲದಲ್ಲಿರುವಂಥ ಟೆಕ್ನಾಲಜಿಯಲ್ಲಿ ಬರೀ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೂ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಒಂದು ಪ್ರಾಬ್ಲಮ್ಮಾ ಏನು ಮಿತ್ತ, ಇದು ಬರೀ ಕಟ್ಟುಕತೆನಾ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಕಾಲ ಇದು. ಅಂಥದ್ರಲ್ಲಿ ನೀವು ಅದಕ್ಕೆ ಮೊರೆ ಹೋಗಿ ಕಣ್ಣನ್ನು ನೀವು ತೊಂದರೆಯಲ್ಲಿ ಸಿಗಾಕ್ಸ್ಕೋಗ್ಬಿಡಿ. ದಯವಿಟ್ಟು ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಆಸ್ಪತ್ರೆಗೆ ಹೋಗಿಬಿಟ್ಟು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಬಗ್ಗೆ ಜನರಲ್ಲಿ ಇರುವಂತಹ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಏನೆಲ್ಲ ಇದ್ದಾವೆ, ಕಣ್ಣನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ವಿಚಾರದಲ್ಲಿ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.